ಅಧ್ಯಕ್ಷರೇ, ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಹೇಳಿದೆ. ಎಂಟೈರ್ ನಮ್ಮ ಹೌಸದ ಪರವಾಗಿ ಉತ್ತರ ಕರ್ನಾಟಕದ ಬಗ್ಗೆ ನಿಮಗೆ ಅಭಿನಂದನೆ ಹೇಳ್ತೀನಿ. ಯಾಕಂತಂದರೆ ಪ್ರತಿ ವರ್ಷ ನಮ್ಮ ಚಳಿಗಾಲದ ಅಧಿವೇಶನ ಪ್ರಾರಂಭ ಆದಾಗ ಯಾವುದೋ ಊರಾಗಿನ ಸುದ್ದಿ ತಂದಿಲ್ಲಿ ಚರ್ಚೆ ಮಾಡಿಕೊಂಡು ಏನೇನೋ ಮಾಡ್ತಾಯಿದ್ವಿ. ಆದರೆ ಪ್ರತ್ಯೇಕವಾಗಿ ಆರಂಭದಿಂದನೇ ಉತ್ತರ ಕರ್ನಾಟಕದ ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ವಿರೋಧ ಪಕ್ಷದವರನ್ನು ಒಪ್ಪಿಸಿ ಮತ್ತು ಆಡಳಿತ ಪಕ್ಷದವರು ವಹಿಸಿ ಸುಸೂತ್ರವಾಗಿ ಇಲ್ಲಿವರೆಗೆ ನೀವು ಉತ್ತರ ಕರ್ನಾಟಕದ ವಿಶೇಷವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ಲ. ಉತ್ತರ ಕರ್ನಾಟಕ ಜನತೆ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷದ ಸ್ನೇಹಿತರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಡಾಕ್ಟ್ರದು ಈ ಸರಿಯಾಗಿ ಸ್ವಲ್ಪ ಆಲೋಚನೆ ಚೆನ್ನಾಗಿದೆ. ನೀವೆಲ್ಲ ಬೆಂಗಳೂರು ಕಸ ತಂದು ಇಲ್ಲಿ ಬೆಳಗಾವಿದಾಗ ಒಗಿತಿದ್ರಿ, ಈ ಸರಿಯಾಗಿ ಅದನ್ನು ಒಗೆದಿಲ್ಲ. ನೀವು ಕೂಡ ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೂಡ ಸಹಕಾರ ಮಾಡಿದ್ದಕ್ಕೆ ನಿಮಗೂ ಅಭಿನಂದನೆಗಳನ್ನು ಹೇಳ್ತೀನಿ. ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಅಂದರೆ ಅನೇಕ ಕಡೆ ಇವತ್ತು ಚರ್ಚೆ ಪ್ರಾರಂಭ ಆಗ್ಲಿಕ್ಕೆ ಶುರುವಾಗಿದೆ. ಪ್ರತ್ಯೇಕ ರಾಜ್ಯದ್ದು ಅನೇಕ ಜನರು ಮಾತಾಡ್ತಕ್ಕಂಥದ್ದು, ಹೋರಾಟಗಳನ್ನು ಮಾಡ್ತಕ್ಕಂಥದ್ದು, ನಾವ್ಯಾರೂ ಕೂಡ ಅದಕ್ಕೆ ಸಹಮತ ಕೊಡ್ತಕ್ಕಂಥದ್ದು ಆಲೋಚನೆ ಇಲ್ಲ. ಅಖಂಡ ಕರ್ನಾಟಕ ಇರಬೇಕು ಮತ್ತು ಆ ಏಕೀಕರಣ ಆದಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಪೂಜ್ಯರು ಎಲ್ಲರೂ ಹಿರಿಯರು ಸೇರಿಕೊಂಡು ಅಖಂಡ ಕರ್ನಾಟಕ ಕಟ್ಟಿರ್ತಕ್ಕಂಥದಕ್ಕೆ ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾವನೆ ಇದೆ. ಈ ಆಲೋಚನೆ ಯಾಕೆ ಬರ್ತಾ ಇದೆ ಅಂತಂದರೆ ಸ್ವಲ್ಪ ತಾರತಮ್ಯ ಏನು ಆಗ್ತಾ ಇದೆ. ಆ ತಾರತಮ್ಯ ಸರಿ ಹೋದದ್ದಾದರೆ ಅದಕ್ಕೆ ಏನು ಕುಡಿ ಹೊಡಿತಾ ಇದೆಯಲ್ಲ, ಅದನ್ನು ಆ ಕುಡಿ ಹೊಡಿತಕ್ಕಂಥದ್ದನ್ನು ನಾವು ಕಮರಿಸಲಿಕ್ಕೆ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ಆಲೋಚನೆ ನಾವೆಲ್ಲರೂ ಮಾಡಬೇಕಾಗಿ. ವಿರೋಧ ಪಕ್ಷದ ನಾಯಕರಿಲ್ಲ, ಅವ್ರದ್ದು ಸ್ವಲ್ಪ ಅವಶ್ಯಕತೆ ಇತ್ತೇನೋ ಅಂತ ಅನಿಸ್ತದೆ. ಆದರೂ ಸಹಿತ ನಮ್ಮ ಡಾಕ್ಟ್ರು ಮತ್ತು ಅನೇಕರಿದ್ದಾರೆ. ಡಾಕ್ಟ್ರು ಅವನು ಉಪನಾಯಕನೂ ಅಲ್ಲ ಮತ್ತು ಅವನ ಕಡೆ ಕೈ ಮಾಡಿ ತೋರಿಸ್ತಿಲ್ಲ. ನಾಯಕರು ಉಪನಾಯಕರು ಒಬ್ಬರಿಬ್ಬರು ಒಳಗೆ ಒಬ್ಬರಿದ್ದರೆ ಅನುಕೂಲ ಆಗ್ತಿತ್ತೇನೋ ಅಂತ ನನ್ನ ಭಾವನೆ. ವಿರೋಧ ಬಿಡೋದು ನಿಮಗೆ ಬಿಟ್ಕೊಟ್ಟು. ಯಾಕಂದರೆ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ನಾವು ನೀವು ಕೂಡಿ ಬಗೆಹರಿಸ್ತಕ್ಕಂಥದ್ದು ಒಂದು ಸಂದರ್ಭ ಇದೆ. ಸಿ ಪಾಟೀಲ್ರೇ, ಅದಕ್ಕೆ ವಿರೋಧ ಪಕ್ಷ ನಾಯಕರು ಅಥವಾ ಉಪನಾಯಕರು ಯಾರೋ ಒಬ್ಬರು ಬಂದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಬರೋದು ಬಿಡೋದು ಅವ್ರು ಬಿಟ್ಕೊಟ್ಟದ್ದು. ಅಧ್ಯಕ್ಷರ, ಪ್ರಥಮವಾಗಿ ನಮ್ಮದು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಮತ್ತು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕಾವೇರಿ ಮತ್ತು ಕೃಷ್ಣೆ ಇವು ದೊಡ್ಡ ನದಿಗಳು ರಾಜ್ಯದಲ್ಲಿ. ಇನ್ನು ಉಳಿದಿರ್ತಕ್ಕಂಥ ಮಹದಾಯದ ಬಗ್ಗೆ ನಮಗೆಲ್ಲರಿಗೂ ಕೂಡ ಕಾನೂನಾತ್ಮಕ ಏನು ನಡೆದಿದೆ ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ನಾವು ನೀವು ಕೂಡಿ ಮಾಡಬೇಕಾಗಿರ್ತಕ್ಕಂಥದ್ದು ಕೃಷ್ಣಾ ಮೇಲ್ದಂಡೆಯ 524.256 ಇದನ್ನೇ ನಾವು ನೀರು ನಿಲ್ಲಿಸಬೇಕಾಗಿದೆ. ಈ ನೀರನ್ನು ನಿಲ್ಲಿಸೋಕ್ಕೋಸ್ಕರ ಮುಳುಗಡೆ ಆಗ್ತಕ್ಕಂಥ ಏನು ಪ್ರದೇಶ ಇದೆ ಸುಮಾರು 70,000 ಎಕರೆ. ಅದರ ಜೊತೆಗೆ R&R ಮಾಡಲಿಕ್ಕೆ ಮತ್ತು ಕಿನಾಲ್ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಜಮೀನು ಬೇಕು. ನಾನು ಸರ್ಕಾರಕ್ಕೆ ಮೊದಲನೇ ವಿನಂತಿ ಏನಂದರೆ, ಈ ಎಲ್ಲವೂ ಸೇರಿ ಸುಮಾರು 65,000 ರಿಂದ 70,000 ಕೋಟಿ ರೂಪಾಯಿಗಳು ಬೇಕು ಅಂತಕ್ಕಂಥದ್ದು ಬೇಡಿಕೆ ಇವತ್ತಿದೆ. 65-70,000 ಕೋಟಿ ಏಕಕಾಲಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಈಗಾಗಲೇ ನಮ್ಮ ಕೃಷ್ಣಾ ನದಿ ಒಳಗೆ 519ಕ್ಕೆ ಏನು ನಾವು ನೀರು ನಿಲ್ಲಿಸಿದ್ದೀವಿ, ಅದನ್ನು 524ಕ್ಕೆ ಏನು ಒಯ್ಯಬೇಕಾಗಿದೆ. ಆ ಮೊದಲನೇದು ನಮ್ಮ ಕೆಲಸ ಏನಾಗಬೇಕಂದ್ರೆ, ಏನು ಮುಳುಗಡೆ ಆಗ್ತಕ್ಕಂಥದ್ದು ಸುಮಾರು 60,000 ಎಕರೆ ಏನು ಜಮೀನು ಮುಳುಗಡೆ ಆಗ್ತಿದೆ, ಅದಕ್ಕೇನು ಪರಿಹಾರ ಕೊಡಬೇಕಾಗಿದೆ. ಅಷ್ಟು ಪರಿಹಾರದ ಈಗಾಗಲೇ ರೇಟ್ ಫಿಕ್ಸ್ ಮಾಡಿಬಿಟ್ಟಿರಿ ನೀವು. ನೀರಾವರಿ ಇದ್ದದಕ್ಕೆ 40 ಲಕ್ಷ, ನೀರಾವರಿ ಹೊರತುಪಡಿಸಿರ್ತಕ್ಕಂಥ ಜಮೀನಿಗೆ 30 ಲಕ್ಷ. ಅದನ್ನು ಇಡೀ ರಾಜ್ಯದ ಜನ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ವಿ. ಒಳ್ಳೆ ದರವನ್ನು ನಿಗದಿ ಮಾಡಿದಾರು ಅಂತ ಅದನ್ನೆಲ್ಲ ತೊಗೊಳ್ಳಿಕ್ಕೆ ನಾವು ಸಜ್ಜಾಗಿದ್ದೀವಿ. ನೀವು ಏಕಕಾಲಕ್ಕೆ 65-70,000 ಕೋಟಿ ಆದಮೇಲೆ ಇದನ್ನು ಮಾಡ್ತಾನೆ ಅನ್ನೋದು ಬಹುತೇಕ ನಮಗೆ ಮತ್ತೆ ಇದು ಭಾಳ ಯೋಜನೆ ಮುಂದೆ ಹೋಗ್ತಿದೆ ಅನ್ನೋ ಅಂಥದ್ದು. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದೇನೆಂದರೆ,
ಮೊದಲೇನು ಸುಮಾರು ಒಂದು 60-65 ಸಾವಿರ ಎಕರೆ ಮುಳುಗಡೆ ಆಗ್ತಕ್ಕಂಥ ಪ್ರದೇಶ ಇದೆ. ಅದಕ್ಕೆ ಹಣವನ್ನು ಕೊಟ್ಟು ನೀರು ನಿಲ್ಲಿಸುವಂಥದ್ದು ಆದದ್ದಾದರೆ ತಕ್ಷಣಕ್ಕೆ ನಮ್ಮ ಯೋಜನೆ ಪ್ರಾರಂಭ ಆಗುತ್ತೆ. ಯಾಕಂತಂದರೆ ಈಗ ಅನೇಕ ಯೋಜನೆಗಳು ಮಾಡಿದ್ದೀವಿ, ಅನೇಕ LICಗಳು ಮಾಡಿದ್ದೀವಿ, ಲಿಫ್ಟ್ ಇರಿಗೇಷನ್ಗಳು ಮಾಡ್ಕೊಂಡಿದ್ದೀವಿ, ಅನೇಕ ಕಡೆ ನೀರಾವರಿ ಆಗಿದೆ. ಆ ನೀರಾವರಿ ಆಗಿರ್ತಕ್ಕಂಥ ಜಮೀನಿಗೆ ಏನು 5 ತಿಂಗಳು 6 ತಿಂಗಳು ನೀರು ಕೊಡ್ತೀವಿ, ಅದನ್ನು 8 ತಿಂಗಳವರೆಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಿದೆ. ಆ 8 ತಿಂಗಳವರೆಗೆ ನೀರಾವರಿ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಬೇಗ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಎರಡನೇ ಹಂತದಲ್ಲಿ R&R ನಿರ್ಮಾಣ ಮಾಡಲಿಕ್ಕೆ ಮತ್ತು ಕಿನಾಲ್ಗಳನ್ನು ಮಾಡಲಿಕ್ಕೆ ಏನೊಂದು ಜಮೀನನ್ನು ವಶಪಡಿಸ್ಕೋಬೇಕಾಗಿದೆ. ಅದರ ಬದಲಿಗೆ ನಾನೇನು ಒಂದು ಆಲೋಚನೆ ಅಂದರೆ, ತಜ್ಞರ ಬಗ್ಗೆ ನೀವು ಚರ್ಚೆ ಮಾಡ್ಬೋದು. ಕಿನಾಲ್ ಮುಖಾಂತರ ಏನು ನೀರಾವರಿ ಮಾಡಬೇಕು ಅಂತ ಏನು ಹೊಂಟಿದ್ದೀರಿ, ಅಲ್ಲಿ ಲ್ಯಾಂಡ್ ಅಕ್ವೇಷನ್ ಆಗಬೇಕಾಗತ್ತೆ. ಆ ಲ್ಯಾಂಡ್ ಅಕ್ವೇಷನ್ ಮಾಡಿಕೊಂಡು ಕಿನಾಲ್ ಮುಖಾಂತರ ನೀರು ಒಯ್ಬೇಕಾಗತ್ತೆ. ಆ 10 ವರ್ಷ ಆದಮೇಲೆ ಮತ್ತೆ ಅದಕ್ಕೆ ಮತ್ತೆ ರಿಮೋಲ್ಡಿಂಗ್ ಮಾಡಬೇಕಾಗ್ತದೆ 10-15 ವರ್ಷಕ್ಕೊಮ್ಮೆ. ಅದ್ರ ಬದಲಿಗೆ ಅಂಡರ್ಗ್ರೌಂಡ್ ಪೈಪ್ಲೈನ್ಗಳನ್ನು ಹಾಕ್ಕೊಂಡು ಹೋಗಿ ನೀರಾವರಿಗಳು ಮಾಡಿದರೆ ಇದು ಲ್ಯಾಂಡ್ ಅಕ್ವೇಷನ್ ಕಾಸ್ಟು ಉಳಿಯುತ್ತೆ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಗುತ್ತೆ, ವೇಸ್ಟ್ ಆಗಲ್ಲ. ನನ್ನ ಕ್ಷೇತ್ರದಲ್ಲೇ ಅಂಥ ಒಂದು ಯೋಜನೆಯನ್ನು 1500 ಕೋಟಿ ರೂಪಾಯಿದಲ್ಲಿ ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡಿ 1 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಾರ್ದೆ ಉಚಿತವಾಗಿ ಪೈಪ್ಲೈನ್ಗಳನ್ನು ಹಾಕ್ಕೊಂಡು ಸರ್ವೆ ನಂಬರ್ ವೈಸ್ ನಾವು ಪೈಪ್ಲೈನ್ಗಳನ್ನು ಮಾಡಿ ನೀರಾವರಿ ಮಾಡಿರ್ತಕ್ಕಂಥದ್ದು ಇದೆ. ಅದಕ್ಕೆ ನಾವು ಎರಡನೇ ಹಂತದಲ್ಲಿ ಮಾಡ್ತಕ್ಕಂಥದ್ದು ಏನಿದೆಯೋ, ಲ್ಯಾಂಡ್ ಎಕ್ವೇಷನ್ ಮಾಡಿಕೊಂಡು ಕಿನಾಲ್ ಮಾಡೋದಕ್ಕಿಂತಲೂ ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡ್ಕೊಂಡು ಹೋದರೆ ಎಷ್ಟು ಸೂಕ್ತ ಆಗ್ತಿದೆ ಅಂತಕ್ಕಂಥದ್ದು ತಜ್ಞರ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರಿಂದ ಒಂದು ವರದಿಯನ್ನು ಪಡ್ಕೊಂಡು ಆ ಒಂದು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಒಂದು. ಅಧ್ಯಕ್ಷರೇ, ಇನ್ನೊಂದು, ಕೃಷ್ಣಾ ನದಿಯಲ್ಲಿ ಇವತ್ತು ಮಹಾರಾಷ್ಟ್ರದಿಂದ ಪ್ರಾರಂಭ ಆಗುತ್ತೆ. ಅದು ನಮ್ಮ ಆಲ್ಮಟ್ಟಿವರೆಗೇನೂ ಒಂದು ಡ್ಯಾಮ್ ಸಿಗುತ್ತೆ. ಅದ್ರ ಮಧ್ಯದಲ್ಲಿ ಹಿಪ್ಪರಿಗೆ ಬ್ಯಾರೇಜ್ ಅಂತ ಇದೆ. ಬೇಸಿಗೆ ಕಾಲದಲ್ಲಿ 2 ತಿಂಗಳು ನೀರು ಹೋಗಿಬಿಡ್ತೈತೆ ಅಧ್ಯಕ್ಷರೇ. ಮಳೆಗಾಲದಲ್ಲಿ ಸಾಕಷ್ಟು ಮಹಾಪೂರ್ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಕುಡಿ ನೀರಿಗೂ ಕೂಡ ಹಾಹಾಕಾರ ಪ್ರಾರಂಭ ಆಗುತ್ತೆ. ನಿನ್ನೆ ನಮ್ಮ ರಾಜು ಕಾಗೆ ಅವರು ಅನೇಕರು ಯಾರು ಹೇಳ್ತಾ ಇದ್ರು, ಮಹಾರಾಷ್ಟ್ರದಿಂದ 4 TMC ನೀರನ್ನು ಬಿಡಿಸ್ಕೊಂಡು ಹೋಗಬೇಕು, ಅವ್ರಿಗೆ ಇಲ್ಲಿರ್ತಕ್ಕಂಥ ನೀರನ್ನು ಜತ್ತು ಮತ್ತು ಅಕ್ಕಲಕೋಟೆಗೆ ನೀರು ಅವರಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದು. ಅದು ಭಾಳ ದಿವಸದ ಹಿಂದೆ ಅದೊಂದು ಪ್ರಸ್ತಾವನೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಇತ್ತು. ಅದು ಈಗ ಅವರು ತಮ್ಮದೇ ಆಗಿರ್ತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿಕೊಂಡು ಜತ್ತು ಮತ್ತು ಅಕ್ಕಲಕೋಟೆಗೆ ತಮ್ಮದೇ ಆಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಕರ್ನಾಟಕದ ಕೃಷ್ಣಾ ನದಿಯಿಂದ ನೀರು ತಗೊಳ್ತಕ್ಕಂಥದ್ದು ಅವತ್ತಿವರೆಗೆ ಭಾಳಷ್ಟು ಸಮಂಜಸ ಅಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಈಗ ಅದೇ ಮೈಸಾಳದಿಂದ ಏನು ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರು ಅವರು. ಈಗ ನಾವು ಮಾಡಬೇಕಾಗಿದ್ದ ಪರಿಹಾರ ಏನಂದರೆ, ಹಿಪ್ಪರಗಿ ಬ್ಯಾರೇಜಿಂದ ಮಹಾರಾಷ್ಟ್ರದ ಬಾರ್ಡರ್ವರೆಗೆ ಇರ್ತಕ್ಕಂಥ 700 ಹಳ್ಳಿಗಳು, ಸುಮಾರು ಲಕ್ಷಾಂತರ ಎಕರೆ ಕಬ್ಬು ಬೆಳೀತಕ್ಕಂಥ ಪ್ರದೇಶ, 700 ಹಳ್ಳಿಗಳಿಗೆ ಕುಡಿ ನೀರಿನ ಬೇಸಿಗೆ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಲ್ಲೇನು ನಮ್ಮ ಆಲ್ಮಟ್ಟಿ ಹಿನ್ನೀರಿದೆ, ಅಲ್ಲಿ ಒಂದು ಗಲಗಲಿ ಅಂತಕ್ಕಂಥ ಒಂದು ಯೋಜನೆ ಒಂದು ಪ್ರಾರಂಭ ಮುಗಿದಿದೆ. ಅಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಮಾಡಿದ್ದಾರೆ. ಅಲ್ಲಿ ಕೇವಲ ಅದೇ ಪಂಪನ್ನು ನಾವು ಬಳಸ್ಕೊಂಡು ಅಲ್ಲಿಂದ ಸುಮಾರು 38ರಿಂದ 40 ಕಿಲೋಮೀಟ್ರು ಒಂದು ಪೈಪ್ಲೈನ್ ತೊಗೊಂಬಂದು ನಮ್ಮ ಹಿಪ್ಪರಗಿ ಬ್ಯಾರೇಜ್ದಾಗ ಬಿಟ್ಬಿಟ್ರೆ ಸುಮಾರು ಒಂದು 2ರಿಂದ 2-3 TMC ನೀರು ಈ ಡ್ಯಾಮ್ದಲ್ಲಿ ಬಿಟ್ಟರೆ ಸುಮಾರು 700 ಹಳ್ಳಿ ಕುಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಆಗ್ತಿದೆ. ಅದನ್ನು ಒಂದು ಈಗಾಗಲೇ ನಾವು ಸರ್ಕಾರ ಗಮನಕ್ಕೂ ತಂದಿದ್ದೀವಿ. ಬಹುಶಃ ನೀರಾವರಿ ಸಚಿವರು ನಮ್ಮ ಉಪಮುಖ್ಯಮಂತ್ರಿಗಳಿದ್ದರೆ ಅದು ಸ್ವಲ್ಪ ಅನುಕೂಲ ಆಗ್ತಿತ್ತು, ಬೇರೆ ಕಾರಣದಿಂದ ಇರಲಿಕ್ಕಿಲ್ಲ. ಆದರೆ ಅಧಿಕಾರಿಗಳಿರ್ಬೋದು, ಅದನ್ನು ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಅಧ್ಯಕ್ಷರೇ, ಇವತ್ತು ನಮ್ಮ ಸಕ್ಕರೆ ಸಚಿವರಿದ್ದಾರೆ. ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳೇನು? ಒಂದು ಕಬ್ಬು, ಒಂದು ದ್ರಾಕ್ಷಿ, ಒಂದು ಗೋವಿನ ಜೋಳ, ಒಂದು ತೊಗರೆ, ಇನ್ನುಳಿದಿರ್ತಕ್ಕಂಥ ಸಾಮಾನ್ಯ ಬೆಳೆಗಳನ್ನು ಬೆಳಿತೀವಿ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಳೆ ಯಾವುದಪ್ಪ ಅಂತಂದರೆ, ಒಂದು ಕಬ್ಬು, ಎರಡನೇದು ಗೋವಿನ ಜೋಳ, ಮೂರನೇದು ತೊಗರೆ. ಅದರ ನಂತರ ಈ ಹಾರ್ಟಿಕಲ್ಚರ್ದಲ್ಲಿ ಬಂದಾಗ ದ್ರಾಕ್ಷಿ ಮತ್ತು ದಾಳಿಂಬೆ. ಈ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಇವು ಪ್ರಮುಖ ಬೆಳೆಗಳು. ಅಧ್ಯಕ್ಷರೇ, ನಿಮಗೆ ಆಶ್ಚರ್ಯ ತಂದರೆ, ನಮ್ಮ ಅಶೋಕ್ ಅಣ್ಣ ಅವರಿಗೆ ಅದು ಗೊತ್ತಿರಬೇಕು, ನಮ್ಮ ಕಬ್ಬು ಬೆಳೀತಕ್ಕಂಥದ್ದು ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅಂತ ಕರೀತಾರೆ. ಅಲ್ಲಿ ಒಟ್ಟು ಜಿಲ್ಲೆಯಲ್ಲಿ ಕಬ್ಬು ಎಷ್ಟು ಬೆಳೀತಿದೆಯಲ್ಲ, ಇವತ್ತೂ ಕೂಡ ಸಕ್ಕರೆ ನಾಡು ಅಂತ ನಾವು ಕರಿತೀವಿ. ಎಲ್ಲಿ?
ಮಂಡ್ಯ ಜಿಲ್ಲೆಗೆ. ಅಲ್ಲಿ ಎಷ್ಟು ಕಬ್ಬ ಬೆಳಿತೀವಿ? 16ರಿಂದ 17 ಲಕ್ಷ ಟನ್ ಕಬ್ಬ ಬೆಳಿತೀವಿ ಮಂಡ್ಯ ಜಿಲ್ಲೆದೊಳಗೆ. ಅತ್ನಿ ಅಂತ ಒಂದೇ ಒಂದು ತಾಲೂಕದಲ್ಲಿ 76,000 ಲಕ್ಷ ಟನ್ ಕಬ್ಬ ಬೆಳೀತಾ ಇದ್ವಿ. ಎಷ್ಟು? 76 ಲಕ್ಷ ಟನ್ ಕಬ್ಬ ಒಂದೇ ತಾಲೂಕದಲ್ಲಿ ಬೆಳೀತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಪ್ರದೇಶ ಅತ್ನಿ ಅಂತೇಳಿ ಇವತ್ತು ದಾಖಲಾತಿಗಳ ಪ್ರಕಾರ ನಿಮಗೆ ಗೊತ್ತಾಗ್ತದೆ. ಅಧ್ಯಕ್ಷರೇ, ಪ್ರತಿ ಸಲನೂ ನಾನು ಮಾತಾಡಿದ್ದೀನಿ, ಈ ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ದು, ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಇದು ಬಹುತೇಕ ನಾನು 4ನೇ ಬಾರಿಗೆ ಎದ್ದು ನಿಂತಿರೋದು. ಅಲ್ಲ, ಇದ್ರ ಬಗ್ಗೆ ಇನ್ನು ನನಗೆ ಮಾತಾಡೋಕ್ಕೂ ಆಸಕ್ತಿನೂ ಇಲ್ಲ. ಇನ್ನು ಮಾತಾಡಿದ್ರೆ ಅದೇನೋ ಒಂಥರ ಏನೋ ಒಂಥರ ನನಗೂ ಮುಜುಗುರ, ಏನು ಇವರು ಬಾಯಿ ಚಪಲಕ್ಕೆ ಮಾತಾಡ್ತಾರೋ ಏನು ಅಂತ. ಇಲ್ಲಿ ಒಬ್ಬರು ಸಕ್ಕರೆ ಸಚಿವರು, ಅವರಿಗೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಅವ್ರಿಗೆ ಬರಲ್ಲ. ವೇಟ್ ಆ್ಯಂಡ್ ಮೆಜರ್ಮೆಂಟ್ ಯಾರಿಗೆ ಬರುತ್ತೆ? ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟ್ರಿ. ಅವರಿಬ್ಬರೂ ಕೂಡ್ಕೊಂಡು ಹಿಂದಿನ ಸಭೆ ಒಂದು ಸಭೆ ಆಗಿ ನಮ್ಮನ್ನು ಆ ಸಭೆ ಕರ್ಕೊಂಡು ಅವತ್ತು ನಿರ್ಣಯ ಆಯ್ತು, ಕಬ್ಬಿನ ಮೋಸವನ್ನು ತಡಿತಕ್ಕಂಥದ್ರಲ್ಲಿ ನಾವು ಭದ್ರಾಗಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ. ಆ ಒಂದು ಆಶೆ ಚಿಗುರು ಒಡೆದಿತ್ತು. ಬಟ್ ಇಲ್ಲಿವರೆಗೆ ಅದಾಗಲಿಲ್ಲ. ಅದನ್ನು ಪುನಃ ನಾನು ಮಾತಾಡಿದರೆ ಸಚಿವರು ಮನಸ್ಸಿಗೆ ನೋವಾಗತ್ತೆ. ಏನಪ್ಪ ಇವನ ನಮಗೆ ತಗಲಾಕೊಂಡಿದ್ದಾನು, ಏನು ಪ್ರತಿ ಸಲ ಇದನ್ನು ಕೇಳ್ತಾನಲ್ಲ ಅಂತೇಳಿ. ಅದಕ್ಕೆ ಯಾಕೆ ಇದನ್ನು ಮಾತಾಡಬೇಕು, ಅವ್ರ ಮನಸ್ಸಿಗೆ ಯಾಕೆ ಘಾಸಿ ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿಗೆ ನಾನು ಬಂದಿದ್ದೆ. ಯಾಕಂತಂದರೆ ಇವತ್ತಿನ ದಿವಸ ಒಂದು ರೈತನ 2 ಟನ್ನು 3 ಟನ್ ಕಬ್ಬು ಹೊಡಿತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು ನಮಗೆ ನೋಡ್ಲಿಕ್ಕಾಗಲಿ ತಡಿಲಿಕ್ಕಾಗಲಿ. ಮತ್ತು ಇದರಿಂದ ಅಧ್ಯಕ್ಷರೇ, ಇವತ್ತು ಮೊನ್ನೆ ಇಡೀ ರಾಜ್ಯದ ಗಮನವನ್ನು ಸೆಳೆದ್ರು. ನಮ್ಮ ರೈತರು ಹೋರಾಟ ಮಾಡಿದರು. 3,500 ರೂಪಾಯಿ ಕೊಡಬೇಕು, ನಮಗೆ ಬೆಲೆ ಸಿಗಬೇಕು ಅಂತ. ಅವ್ರ ಬೇಡಿಕೆ ಸರಿ ಇದೆ, ತಪ್ಪಲ್ಲ. ಯಾಕಂತಂದರೆ ಇವತ್ತಿನ ದಿವಸ 1 ಟನ್ ಕಬ್ಬು ಬೆಳಿಬೇಕಾದ್ರೆ 1 ಎಕರೆಯಲ್ಲಿ ಎಷ್ಟು ಬರುತ್ತೆ, ಏನು ಬರ್ತದೆ ನನಗೂ ಗೊತ್ತು. ನಾನು ಒಬ್ಬ ಕಬ್ಬು ಬೆಳೆಗಾರಾಗಿ ಅದರದ್ದು ಅನುಭವಿಸಿದ್ದೆ. ಅವ್ರಿಗೆ ಕೇಳ್ತಕ್ಕಂಥ ತಪ್ಪಿಲ್ಲ. ಆದರೆ ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ವಾತಾವರಣ ಇದೆಯಲ್ಲ ಇವತ್ತು. ನಾನು ಯಾಕೆ ವಿರೋಧ ಪಕ್ಷದವ್ರನ್ನ ಕರೆದೆ ಅಂದರೆ, ಅವತ್ತಿನ ದಿವಸ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕರೆದು ಮುಖ್ಯಮಂತ್ರಿಗಳು ಸಭೆ ಮಾಡಿಕೊಂಡು ಒಂದು ನಿರ್ಣಯ ಮಾಡಿ, ಏನು 3,250 ರೂಪಾಯಿ ಕಾರ್ಖಾನೆಯವ್ರು ಕೊಡಬೇಕು, 50 ರೂಪಾಯಿ ನಾವು ಸರ್ಕಾರದಿಂದ ಬೇಕಾದರೆ ನಾವು ಕೊಡ್ತೀವಿ. ಅದರಿಂದ ಸುಮಾರು ಹಣ ಸರ್ಕಾರದಿಂದ ಕೊಡಬೇಕಾಗತ್ತೆ. ಈ ವರ್ಷ ಕರ್ನಾಟಕದಲ್ಲಿ ನನ್ನ ಪ್ರಕಾರ 7 ಕೋಟಿ ಟನ್ನ ಕಬ್ಬು ನುರಿಸ್ತಕ್ಕಂಥದ್ದು ಆಗ್ಬೋದು. 7 ಕೋಟಿ ಅಂತಂದರೆ 350 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಸರ್ಕಾರದಿಂದ ಕೊಡಬೇಕಾಗತ್ತೆ. ಇದನ್ನ ಯಾಕೆ ಕೊಡಲಿಕ್ಕೆ ಅವ್ರು ಮನಸ್ಸು ಮಾಡಿದರು, ಯಾಕೆ ಬಂದರು ಮುಂದೆ? ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ನೆರವಿಗೆ ಸರ್ಕಾರ ಅಂತಕ್ಕಂಥದ್ದು ನಾವು ಮಾಡಬೇಕಾಗುತ್ತೆ. ಅವ್ರ ನೆರವಿಗೆ ಬಂದು 350 ಕೋಟಿ ರೂಪಾಯಿ ಆದ್ರೂ ಪರವಾಗಿಲ್ಲ, ನಾ ಹಣ ಕೊಡ್ತೀನಿ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಇವತ್ತು ಘೋಷಣೆ ಮಾಡಿ ಎಲ್ಲ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿಸಿತ್ತು. ಆದರೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಇದೆ. ರಾಜ್ಯ ಸರ್ಕಾರದ ಹೆಂಗೆ ಜವಾಬ್ದಾರಿ ತಗೊಂಡು 350 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಕೊಡಲಿಕ್ಕೆ ಮುಂದಾದ್ರಲ್ಲ, ಅದೇ ಥರನಾಗಿ ನೀವು ಕಾಂಗ್ರೆಸ್ದ ಸರ್ಕಾರ ಇಲ್ಲಿ ಆಡಿದಾಗ ಅಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಾಗಿದ್ದಾಗ ನಿಮ್ಮನ್ನು ಹಣ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಬರೇ ರೇಟ್ ಫಿಕ್ಸ್ ಮಾಡಿಕೊಡ್ರಿ, ಬರೇ ರೇಟ್ ಫಿಕ್ಸ್ ಮಾಡಿಕೊಡ್ರಿ. ನೀವು FRP ಪ್ರತಿ ವರ್ಷ ಹೆಚ್ಚು ಮಾಡಿಕೊಡ್ತೀರಿ, FRP ಪ್ರತಿ ವರ್ಷ ನೀವು ರೇಸ್ ಮಾಡ್ತೀರಿ. ಆದರೆ MSP ಯಾಕೆ ಮಾಡ್ತಾ ಇಲ್ಲ? MSP ಫಿಕ್ಸ್ ಮಾಡ್ಬೇಕು ನೀವು. ಯಾಕಂದರೆ ಕಾರ್ಖಾನೆನೂ ಉಳಿಬೇಕು, ಕಾರ್ಖಾನೆಗೆ ಕಬ್ಬು ಹಾಕ್ತಕ್ಕಂಥ ಕಬ್ಬು ಬೆಳೆಗಾರರು ಉಳಿಬೇಕು. MSP ರೇಟ್ ಏನಾಗೈತೆ ಅಂದರೆ ಅಧ್ಯಕ್ಷರೇ, 2018ರಲ್ಲಿ ಆಗಿದೆ. ಇವತ್ತಿನವರೆಗೂ ಕೂಡ MSP ರೇಟು ರೇಸ್ ಮಾಡಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಎಲ್ಲ ಕಾರ್ಖಾನೆಯವರಿಗೆ ಒಂದು ಭರವಸೆ ಕೊಟ್ಟಿದ್ರು, ನಿಮ್ಮ ಪರವಾಗಿ ನಾನು ಪ್ರಧಾನಮಂತ್ರಿಗಳ ಹತ್ರ ಹೋಗ್ತೀನಿ, ನಿಮ್ಮ ಅಹವಾಲವನ್ನು ತೊಗೊಂಡು ಹೋಗಿ ಮುಟ್ಟಿಸ್ತೀನಿ, ಅವ್ರು ಮಾಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಅವ್ರು ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಇಲ್ಲಿದು ಮನವಿ ತೊಗೊಂಡು ಹೋಗಿ ಕಿಶಿಂದ ಪ್ರಧಾನಮಂತ್ರಿಗಳಿಗೆ ಭೇಟಿ ಆದರು. ಮೊದಲನೇ ದಿವಸ ಆದಾಗ ಸಿಗಲಿಲ್ಲ, ಮಂಡೇ ಸಿಗ್ತೀನಿ ಬರ್ರಿ ಅಂತ ಹೇಳಿದರು. ಮತ್ತು ವಾಪಸ್ ಬಂದು ತಿರುಗಿ ಮತ್ತೆ ಮಂಡೇ ಹೋದರು. ಮಂಡೇ ಹೋಗಿ ಕೊಟ್ಟರು. ನಾವು ಕೇಳಿದ್ದೆಷ್ಟು? 41 ರೂಪಾಯಿ ಕೇಳಿ MSP. 41 ರೂಪಾಯಿ ನೀವು ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತಕ್ಕಂಥ ನಿಮ್ಮಲ್ಲಿ ಭಾವನೆ ಇದ್ದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅನ್ನಲ್ಲ. ನೀವು 38 ರೂಪಾಯಿ ಗ್ರಾಹಕರಿಗೆ ಕೊಡ್ತಕ್ಕಂಥ ಸಕ್ಕರೆ ರೇಟ್ ಮಾಡಿರಿ. ಈ ಕೋಕೋ ಕೋಲಾ ಏನು ಸಾಫ್ಟ್ ಡ್ರಿಂಕ್ ಮಾಡ್ತಾರಲ್ಲ, ಸ್ವೀಟ್ ಮಾಡ್ತಾರಲ್ಲ, ಅವ್ರು ಬೇಕಾದ್ರೆ 45 ಮಾಡಿ.
ಪೇಡೆ ಮಾಡ್ತಕ್ಕಂಥವ್ರು ಇರ್ಬೋದು, ಜಿಲೇಬಿ ಮಾಡ್ತಕ್ಕಂಥವ್ರು ಇರ್ಬೋದು, ಸ್ವೀಟ್ ತಯಾರು ಮಾಡ್ತಕ್ಕಂಥವ್ರವರೆಗೂ. ಈಗ ನೀವು ಗ್ಯಾಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಒಂದು ಬೇರೆ ಕೊಡ್ತೀರಿ ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಂದು ಬೇರೆ ಕೊಡ್ತೀರಿ. ಕಮರ್ಷಿಯಲ್ ಒಂದು ಕಮರ್ಷಿಯಲು, ಇನ್ನೊಂದು ಡೊಮೆಸ್ಟಿಕ್. ಅಲ್ಲಿ ಹೆಂಗೆ ಎರಡು ರೇಟ್ಗಳನ್ನು ಮಾಡ್ತೀರಲ್ಲ, ಸಕ್ರಿಯಲ್ಲಿನೂ ಎರಡು ರೇಟ್ ಮಾಡಿ, ನೀವು ಸಕ್ರಿಯಲ್ಲಿನೂ ಎರಡು ರೇಟ್ ಮಾಡಿರಿ. ಗ್ರಾಹಕರಿಗೆ ಒಂದು ರೇಟ್ ಬೇರೆ ಮತ್ತು ಈ ಸಾಫ್ಟ್ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರಿಗೆ ಮತ್ತು ಸ್ವೀಟ್ ಬಾಟ್ ಮಾಡ್ತಕ್ಕಂಥವ್ರಿಗೆ ನೀವು 40ರಿಂದ 45 ರೂಪಾಯಿ ಎರಡು ರೇಟ್ ಮಾಡಿ ಇದನ್ನು ಮಾಡಿದಾಗ ಕಾರ್ಖಾನೆಯವರಿಗೆ 3,500 ರೂಪಾಯಿ ದರ ಕೊಡಲಿಕ್ಕೆ ಸಾಧ್ಯ ಇದೆ. ನಿಮ್ಮಿಂದ ಏನೂ ಇರಲಿ, ನಿಮ್ಮ ಕೈಲಿಂದ ಕೊಡಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರು 350 ಕೋಟಿ ಕೊಟ್ಟರೆ ಕೈಲಿಂದ, ನೀವೇನೂ ಕೊಡಬೇಕಾಗಿಲ್ಲ. ನೀವೇನು ಇನ್ನೂ ಕೊಟ್ಟಿಲ್ಲ, ಆ ಮಾತು ಬೇರೆ. ಇನ್ನು ಕುಡಿದ್ರೂ ಬೇಡ, ಬರೇ ನಿಮ್ಮ ಒಂದು ವಾಕ್ಯ ಬರಲಿ ನಮಗೆ. ಒಂದು ಅಧ್ಯಕ್ಷರೇ, ಇದರ ಜೊತೆಗೆ ಮತ್ತೊಂದು ಹೋರಾಟ ಪ್ರಾರಂಭ ಆಯ್ತು. ಗೋವಿನ ಜೋಳದ ಹೋರಾಟ ಪ್ರಾರಂಭ ಆಯ್ತು. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅದರಲ್ಲೂ ಭಾಗವಹಿಸಿದ್ರು, ಇದರಲ್ಲೂ ಭಾಗವಹಿಸಿದ್ರು. ಇಂಪೋರ್ಟು ಎಕ್ಸ್ಪೋರ್ಟ್ ಬಗ್ಗೆ ಶುಗರ್ದು ಹೇಳಬೇಕು. ಜೊತೆಗೆ ನೀವು ಇನ್ನೊಂದು ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿದ್ದೇನೆಂದರೆ ಇಥನಾಲ್ ಬಗ್ಗೆನೂ ನೀವು ಕನ್ವಿನ್ಸ್ ಮಾಡಬೇಕು. ಬರ್ತೀನಿ ಅದಕ್ಕೆ ಬರ್ತೀನಿ. ಈಗ ನಿಮ್ಮವ್ರು ಅದಕ್ಕೆ ಮೊದಲು ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರೇ, ವಿರೋಧ ಪಕ್ಷ ನಾಯಕರೇ, ಸ್ವಲ್ಪ ಈ ಕಡೆ ಲಕ್ಷ ಕೊಡಪ್ಪ. ಹಳಿ ಸ್ನೇಹಿತ ಅನ್ನೋದ್ರೆ ಒಂದು ಇಟ್ಕೊಂದು ಲಕ್ಷ ಕೊಡು. ಅಷ್ಟು ಏನು ವಿರೋಧ ಪಕ್ಷ ನಾಯಕ ಆದಮೇಲೆ ಏನು ಎಲ್ಲನೂ ಬಿಡಬೇಕಾ? ಜಾನ್ ಕಿಡ್ರು ವಿಶ್ವಾಸ ಬೇರೆ, ನಂದು ನಿಂದು ವಿಶ್ವಾಸ ಅದಕ್ಕೆ ಬೇರೆ ಇರ್ಬೋದು. ಅದಕ್ಕೆ ಆ ವಿಶ್ವಾಸ ನಾನು ಹೇಳಿದ್ದೀನಿ. ಹೋಗುತ್ತೆ, ನೀನು ದಿಲ್ಲಿಗೆ ಹೋಗ್ತಿ, ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಕೆಲಸ ಮಾಡಿ ಕೊಡ್ತೀಯ ಅನ್ನೋ ಒಂದು ವಿಶ್ವಾಸಕನ ಹೊರಗಿದ್ದಂಥವ್ರು ಹೊರ ಕರ್ಸ್ಲಾಕ್ ಹೇಳಿದೆ ನಾನು. ನಿಮ್ಮ ದಾರಿ ನಡೆ ಎಲ್ಲ ನನಗೆ ಗೊತ್ತಿದೆ. ಇಷ್ಟೊತ್ತು ನೀವು ಹೇಳಿದ್ರಲ್ಲ ಏನು ಮುಖ್ಯಮಂತ್ರಿಗಳು ಆಗ ಮಾಡಿದ್ರು ಅಂತ. ಒಂದು ದಿನ ಆದರೂ ಮುಖ್ಯಮಂತ್ರಿಗಳು ಬಂದ್ರಪ್ಪ ಡೆಲ್ಲಿಗೆ ಹೋಗೋಣ, ಕೇಂದ್ರ ಸರ್ಕಾರದ ಏನಾದರೂ ಅನುದಾನದ ಬಗ್ಗೆ ಮಾತಾಡೋಣ, ಒಂದು ದಿನ ಕರೆದಿದ್ದಾರೆ ನನ್ನ ವಿರೋಧ ಪಕ್ಷದವ್ರನ್ನ. 2.5 ವರ್ಷ ಆಯಿತು, ಇನ್ನು ಅವರು ಜಗಳದಲ್ಲೇ ಇದ್ದಾರೆ. ಈ ಜಗಳ ತೀರೋವರೆಗೂ ಅದೇನು ಹೇಳ್ತಾರಲ್ಲ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ, ಹಂಗಾಗ್ಬಿಟ್ಟಿದೆ. ಮೊನ್ನೆ ಕರೆದಿದ್ರು, ಅದು ಹೋಯ್ತು. ಅದನ್ನ ನಿಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ನಾವು ತಕ್ಷಣ ಒತ್ತಡ ಹಾಕ್ತೀವಿ. ಬಾಲಣ್ಣ, ನನ್ನ ಎಲ್ಲರೂ ಮಾತಾಡಬೇಡಿ, ಅವ್ರು ಮಾತಾಡ್ತೀರಿ, ಎದ್ದು ನಿಂತು ಯಾಕೆ ಮಾತಾಡ್ತೀರಿ? ಬಾಲಕೃಷ್ಣ ಅವರೇ ಆಯ್ತು, ಮಾತಾಡ್ತಾರೆ. ನನ್ನ ಸೌದಿ ಮಾಡಬೇಡಿ, ಉಪಯೋಗ ಆಗಲ್ಲ. ನಮ್ಮ ಸೌದಿ ಮಧ್ಯೆ ಬಂದ್ರೆ ಏನು ಉಪಯೋಗ ಆಗಲ್ಲ, ಅರ್ಥನೂ ಬರಲ್ಲ. ಅದಕ್ಕೆ ನಾನು ಸೌದಿಯವರು ಏನ್ ಹೇಳಿದಾರೆ ಅದನ್ನ ಕೇಳ್ಕಂತ ಇದ್ದೀನಿ. ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ, ಎರಡು ಕಡೆ ಹೇಳ್ತಾ ಇದ್ದಾರೆ ಸರ್ಕಾರ ಏನ್ ಮಾಡಬೇಕು, ಕೇಂದ್ರ ಸರ್ಕಾರ ಅಂತ ಒಳ್ಳೆ ಭಾಷಣ ಮಾಡ್ತಾ ಇದ್ದಾರೆ. ನಾನು ಕೇಳಿಸ್ಕೊಂತ ಇದ್ದೀನಿ, ಕಿವಿ ಚಂದಾಗಿದೆ. ಇನ್ನು ಹಾಕೋಣ, ಇದಕ್ಕೆ ಬಂದಿಲ್ಲ ಹಾಕೋಣದು ಅಲ್ಲ. ಸೌದಿ ಅಣ್ಣ, ಈಗ ಪಿ.ವಿ. ನರಸಿಂಹರಾವ್ ಅವರು ಮುಖ್ಯಮಂತ್ರಿ ಪ್ರಧಾನಿಗಳಿದ್ದಂಥ ಸಂದರ್ಭದಲ್ಲಿ ಈಗ ರಫ್ತು ಮತ್ತು ಆಮದು ಬಗ್ಗೆ ಒಂದು ಒಪ್ಪಂದ ಆಯ್ತು. ಮುಂದುವರ್ಕೊಂಡು ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ. ಅಧ್ಯಕ್ಷರೇ, ಈ ನಮ್ಮ ಗೋವಿನ ಜೋಳ ರೇಟು ಸುಮಾರು 4 ವರ್ಷದಿಂದ ಒಂದು ಕ್ವಿಂಟಲ್ಗೆ 2,300ರಿಂದ 2,400 ನಿರಂತರವಾಗಿ 4 ವರ್ಷ ಕಾನ್ಸ್ಟಂಟ್ ಆಗಿದೆ. ದಿಢೀರಂತ ಈ ಸರಿಕ ಗೋವಿನ ಜೋಳ ರೇಟು 1,700-1,800 ಬಂದ್ಬಿಟ್ಟು ಕ್ವಿಂಟಲ್ಗೆ. ಯಾಕೆ? ಅದನ್ನ ಮುಖ್ಯಮಂತ್ರಿಗಳು ಸಭೆ ಕರ್ಕೊಂಡು ಎಲ್ಲ ಡಿಸ್ಲರಿ ಅವರಿಗೆ ಡೈರೆಕ್ಷನ್ ಕೊಟ್ಟು, ಇಂತಿಷ್ಟು ನೀವು ಖರೀದಿ ಮಾಡಲೇಬೇಕು, 2,400 ರೂಪಾಯಿ ಏನದು MSP ಇದೆ ಅದರ ಪ್ರಕಾರ ಕೊಡಲೇಬೇಕು ಅಂತ ಹೇಳಿ ಕಡ್ಡಾಯವಾಗಿ ಆದೇಶ ಮಾಡಿದರು. ಅದಕ್ಕೆ ತಗಲ್ತಕ್ಕಂಥ ಸುಮಾರು 1 ಕ್ವಿಂಟಲ್ಗೆ 250 ರೂಪಾಯಿ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆ ರೈತರಿಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು. ಅಧ್ಯಕ್ಷರೇ, ಇದು ದಿಢೀರಂತ ಯಾಕೆ ರೇಟ್ ಕಡಿಮೆ ಆತಂದರೆ, ಬ್ರೋಕನ್ ರೈಸ್ ಮತ್ತು ಈ ಗೋವಿನ ಜೋಳ ಇದರಿಂದ ಇಥನಾಲ್ ನಾವು ತಯಾರು ಮಾಡ್ತೀವಿ. ಇದರಿಂದ ಇಥನಾಲ್ ತಯಾರು ಮಾಡೋದ್ರಿಂದ ಅಧ್ಯಕ್ಷರೇ 1 ಟನ್ನ ಗೋವಿನ ಜೋಳಕ್ಕೆ 400 ಲೀಟರ್ ಇಥನಾಲ್ ಬರುತ್ತೆ. 400 ಲೀಟರ್.
ಉದಾಹರಣೆಗೆ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಯವರು ಮಾಡಿದ್ದಾರೆ, ಅಲೋನ್ ಡಿಸ್ಟಿಲರಿಗಳು ಆಗಿದ್ದಾವೆ, ಫುಡ್ ಗ್ರೇನ್ ಡಿಸ್ಟಿಲರಿಗಳೂ ಆಗಿದ್ದಾವೆ, ಇಥನಾಲ್ ಪ್ರೊಡಕ್ಷನ್ ಆಗುತ್ತೆ. ಇಡೀ ದೇಶದಲ್ಲಿ ಇದು ಒಂದು ಇಥನಾಲನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಭಾಳ ದೊಡ್ಡ ಪ್ರೋತ್ಸಾಹ ಮಾಡಿ. ಇಥನಾಲ್ ಫ್ಯಾಕ್ಟ್ರಿ ಯಾರು ಹಾಕ್ತೀರಿ, ನಿಮಗೆ 5 ವರ್ಷ ತನಕ ಪ್ಲಾಂಟ್ ಆ್ಯಂಡ್ ಮಷಿನರಿಗೆ ಏನು ಸಾಲ ತಗೋತೀರಿ, ಆ ಸಾಲಕ್ಕೆ ಗರಿಷ್ಠ 6% ಬಡ್ಡಿ ಕೊಡ್ತೀವಿ ಅಂತಕ್ಕಂಥದ್ದು ಘೋಷಣೆ ಮಾಡಿ. ಎಲ್ಲ ಕಾರ್ಖಾನೆಯವರು ಅರ್ಧ ನಮಗೆ ಬಡ್ಡಿ ನಾವು ಅಷ್ಟೇ ಕೊಡಬೇಕಾಗುತ್ತೆ, ಅರ್ಧ ಬಡ್ಡಿ ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ತಿಳ್ಕೊಂಡು ಎಲ್ಲರೂ ಕಾರ್ಖಾನೆಗಳನ್ನು ಹಾಕಿ. ಒಟ್ಟು ಕಾರ್ಖಾನೆಗಳು ದೇಶದಲ್ಲಿ ಎಲ್ಲ ಕಡೆ ಆಯಿತು. ಅಶೋಕಣ್ಣ, ಫುಡ್ ಗ್ರೇನ್ ಆ್ಯಂಡ್ ಜ್ಯೂಸ್ ಟು ಇಥನಾಲ್, ಆಮೇಲೆ 3 ಥರದ ಇಥನಾಲ್ ಮಾಡ್ತೀವಿ ಕಬ್ಬಿನದಲ್ಲಿ. ಒಂದು ಜ್ಯೂಸ್ ಟು ಇಥನಾಲು, ಒಂದು ಶೆರಪು, ಇನ್ನೊಂದು ಕಾಕಂಬಿ. 3 ಥರ ಮಾಡ್ತೀವಿ. 3 ರೇಟ್ ಮಾಡಿದ್ದಾರೆ ಅಧ್ಯಕ್ಷರೇ. ಈ ಸಲಕ್ಕೆ ಏನು ಮಾಡಿದ್ದಾರೆ ಅಂದರೆ ಅಧ್ಯಕ್ಷರೇ, ಎಷ್ಟು ದೇಶದಲ್ಲಿ ಆಯಾ ರಾಜ್ಯದಲ್ಲಿ ಪ್ರೊಡಕ್ಷನ್ ಆಗುತ್ತೆ ಇಥನಾಲ್, ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತಕ್ಕಂಥ ತೀರ್ಮಾನ ಒಂದೇ ಆಗ್ಬೇಕಲ್ಲ ಡಾಕ್ಟ್ರೇ? ಇಡೀ ದೇಶಕ್ಕೆ ಒಂದೇ ಕಾನೂನು ತರಬೇಕಲ್ಲ, ಒಂದೇ ರೂಲ್ಸ್ ಬರಬೇಕಲ್ಲ. ಈಗ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಒಬ್ಬ ಬಡವನಿಗೆ 10 kg, ಒಬ್ಬ ಬಡವನಿಗೆ 2 kg ಕೊಟ್ರೆ ನೀವೇನಂತೀರ ಅವಾಗ? ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತೇಳಿ ನೀವು ಭಾಷಣ ಮಾಡ್ತೀರಿ. ಇವತ್ತೇನಾಗಿದೆ ಅಧ್ಯಕ್ಷರೇ, ಇವತ್ತು ಗುಜರಾತದಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ಇಥನಾಲ್ 100% ತಗೋತಾರೆ, 100% ತಗೋತಾರೆ. ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಇಥನಾಲ್ ಏನು ಪ್ರೊಡಕ್ಷನ್ ಆಗುತ್ತಲ್ಲ 69% ತಗೋತಾರೆ. ಮಹಾರಾಷ್ಟ್ರದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಇಥನಾಲನ್ನು 65% ತಗೋತಾರೆ. ಕರ್ನಾಟಕದಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ಇಥನಾಲನ್ನು ಇವತ್ತು ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥದ್ದು ಬರೀ 30%. ನನಗೆ ಸಿಕ್ಕಿರೋದು, ನನ್ನ ಕಾರ್ಖಾನೆಗೆ ಸಿಕ್ಕಿರೋದು 30% ಅಧ್ಯಕ್ಷರೇ. ಇಲ್ಲೇನು ಕರ್ನಾಟಕದಲ್ಲಿ ಗೋವಿನ ಜೋಳ ಖರೀದಿ ಮಾಡಿಕೊಂಡು ಇಥನಾಲನ್ನು ಮಾಡ್ತಾ ಇದ್ದಾರಲ್ಲ, ನನಗೆ ಒಂದು ವರ್ಷಕ್ಕೆ 3 ಕೋಟಿ ಲೀಟರ್ ಉತ್ಪಾದನೆ ಮಾಡಿದರೆ ನನಗೆ ಸಿಕ್ಕಿರ್ತಕ್ಕಂಥದ್ದು 70 ಲಕ್ಷ ಲೀಟರ್ ಆದರೆ ಉಳಿದಿದ್ದು ಗೋವಿನ ಜೋಳ ತಗೊಂಡು ನಾನೇನು ಮಾಡ್ಬೇಕು ಅಧ್ಯಕ್ಷರೇ? ನಾನು ಗೊಂಜಾಳ ಖರೀದಿ ಮಾಡೋದು ನಿಲ್ಲಿಸಿದೆ ಅಂದರೆ ಏನು ಮಾಡೋದು ಅಂತ ತಗೊಂಡು? ಅಶೋಕಣ್ಣ ಒಬ್ಬ ಊಟಕ್ಕೆ ಬರ್ತಾನಂತಂದ್ರೆ ಅವಾಗ 3 ರೊಟ್ಟಿ, ನನಗೆ 3 ರೊಟ್ಟಿ ನಾನು ಮಾಡ್ತೀನಿ. ಅಶೋಕಣ್ಣ ಊಟಕ್ಕೆ ಬರೋದಿಲ್ಲ ಅಂತಂದ್ರೆ ನನಗೆ ಬೇಕಾದಷ್ಟು 3 ರೊಟ್ಟಿ ಮಾಡ್ಕೋತೀನಿ ನಾನು. ಇನ್ನು 3 ರೊಟ್ಟಿ ಯಾಕೆ ಮಾಡ್ಬೇಕು ನಾನು? ಉದಾಹರಣೆ ಕೊಡ್ತೀನಿ, ನಾ ಕರೆದ್ರೆ ಬರೋದಿಲ್ಲ ಆ ಮಾತು ಬೇರೆ. ಆದರೆ ಅಧ್ಯಕ್ಷರು ಇವತ್ತಿನ ದಿವಸ ಗೋವಿನ ಜೋಳ ರೇಟ್ ಬಿದ್ದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈ ತಾರತಮ್ಯ ಮಾಡಿದ್ರಿಂದ ಇದು ನಿಂತು ಹೋಗಿದ್ದೆ. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಈ ಅಧಿವೇಶನ ಮುಗಿದ ಮೇಲೆ ನೋಡಿ, ಪಕ್ಷ ಬೇರೆ ಇರ್ಬೋದು, ಸರ್ಕಾರ ಬೇರೆ ಇರ್ಬೋದು, ಏನೇ ಇರ್ಬೋದು, ನಾವೆಲ್ಲರೂ ಬಂದಿರತಕ್ಕಂಥದ್ದು ಈ ಮನೆಗೆ ಈ ರಾಜ್ಯದ ರೈತರ ಹಿತವನ್ನು ಕಾಪಾಡೋಗೋಸ್ಕರ, ಈ ರಾಜ್ಯದ ಜನರ ಹಿತವನ್ನು ಕಾಪಾಡೋಗೋಸ್ಕರ ನಾವು ಪಕ್ಷಾತೀತವಾಗಿ, ನಮಗೇನು ಅವ್ರೇನು ವೈರಿಗಳಲ್ಲ ಕೇಂದ್ರದವ್ರು ಅಥವಾ ರಾಜ್ಯ ಸರ್ಕಾರ ರೈತರ ವಿರೋಧಿನೂ ಅಲ್ಲ. ನಾವೆಲ್ಲರೂ ಸೇರೋಣ, ದಿಲ್ಲಿಗೆ ಹೋಗೋಣ, ಇಡೀ ದೇಶಕ್ಕೆ ಒಂದೇ ಸಮನಾಗಿ ನೀವು ಇಥನಾಲನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಸಕ್ರೆ ಧಾರಣೆಯನ್ನು ಇವತ್ತು ಗ್ರಾಹಕರಿಗೆ 40 ರೂಪಾಯಿ ಮತ್ತು ಡೊಮೆಸ್ಟಿಕ್ ಇರ್ತಕ್ಕಂಥದ್ದು ಒಂದು ರೇಟ್, ಏನು ಗ್ಯಾಸ್ ಥರ ಮಾಡ್ತಿರಲ್ಲ ಆ ಥರ 2 ರೇಟ್ಗಳನ್ನು ಮಾಡಲಿಕ್ಕೆ ಒಂದು ಮನವಿಯನ್ನು ಮಾಡೋಣ. ನೀವು ಹಠಕ್ಕೆ ಬಿದ್ದು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ನೀವು ಕೂಡಿ ಒಂದು ಅಲ್ಲಿ ಸಭೆ ಕರೆದುಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಒಂದು ಒಕ್ಕರಲ್ಲಿ ನಿಂತು, ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರು ಒಕ್ಕರಲಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿದರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಅದಕ್ಕೆ ದಯಮಾಡಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಇಷ್ಟೇ ಕೇಳ್ತೀನಿ, ನೀವು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಯಾವಾಗ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಡೆಲಿಗೇಷನು ಅಥವಾ ಎಲ್ಲ ಲೋಕಸಭಾ ಸದಸ್ಯರ ಒಂದು ಕರೆದು ಸಭೆ ಮಾಡ್ಬೇಕಂತಾರೆ, ಅವಾಗ ನೀವು ಕೂಡ ಬರಬೇಕು. ಕೇಂದ್ರ ಸರ್ಕಾರದಿಂದ ಈ ಸವಲತ್ತನ್ನು ನಮಗೆ ಕೊಡಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ರೈತರ ಪರವಾಗಿ ನಿಮಗೊಂದು ವಿನಂತಿಯನ್ನು ಮಾಡ್ತೀನಿ. ಅಧ್ಯಕ್ಷರೇ, ಇನ್ನೊಂದು ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಗೋವಿನ ಜೋಳ ಆಯಿತು, ಕಬ್ಬಾಯಿತು, ರೇಟ್ ಸಿಗಬೇಕಾಗ್ಯದ. ಇನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇಲ್ಲೊಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡಿದ್ದಾರೆ, ಶಿವಾನಂದ ಪಾಟೀಲ್ ಗೊತ್ತು, ಎಲ್ಲಿ? ಬಾಗಲಕೋಟೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ.
ನೋಡಿ, ಈ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾಂ ನೀವೇನ್ ದ್ರಾಕ್ಷಿ, ದಾಳಂಬ್ರಿ ಅತಿ ಹೆಚ್ಚು ಬೆಳೀತಕ್ಕಂಥದ್ದು. ದ್ರಾಕ್ಷಿ, ದಾಳಂಬಿ. ಅಧ್ಯಕ್ಷರೇ, ದಾಳಂಬಿ ಬೆಳಿಲಿಕ್ಕೆ ಹತ್ತಿನ ಸುಮಾರು 50 ವರ್ಷ ಆಯ್ತು. ಒಂದ್ ಸೆಕೆಂಡ್, ನೀವಿಬ್ರು ಎಂತ ಮಾಡ್ತೀವಿ? ಅಲೋ, ನೀವಿಬ್ರು ಎಂತ ಪಂಚಾಯತ್ಗೆ ಅಲ್ಲಿ ನೀವೇನು ಮಾಡ್ತೀರಿ? ಸೈಡ್ ಕೂತ್ಕೊಳ್ಳಿ. ದಾಳಂಬ್ರಿ ಬೆಳಿಲಿಕ್ಕೆ ಹತ್ತಿ 50 ವರ್ಷ ಆಯ್ತು. ಅದು ಕೊಪ್ಪಳ ಜಿಲ್ಲೆದಾಗ ಬೆಳೀತಿದ್ರು, ಬಿಜಾಪುರದಾಗ ಬೆಳೀತಿದ್ರು, ಬೆಳಗಾಂದಲ್ಲಿ ಬೆಳೀತಿದ್ರು. ಇಲ್ಲಿವರೆಗೆ ಅಧ್ಯಕ್ಷರೇ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಒಂದು ರಿಸರ್ಚ್ ಮಾಡಲಿಲ್ಲ. ಆ ದಾಳಂಬಿಗೆ ಯಾವ ರೋಗ ಬಂದರೆ ಯಾವುದು ಔಷಧ ಕೊಡಬೇಕು, ಯಾವುದು ಸ್ಪ್ರೇ ಮಾಡಬೇಕು ಅನ್ನುವಂಥದ್ದು ಇಲ್ಲಿವರೆಗೆ ಒಂದೂ ರಿಸರ್ಚ್ ಮಾಡಲಿಲ್ಲ. ಸಾಕಷ್ಟು ರೋಗಗಳು ಬರ್ತಾವೆ. ಕ್ಯಾರ್ ರೋಗ ಬರುತ್ತೆ, ಬೇರೆ ಬೇರೆ ಮಂಜಿನ ರೋಗ ಬರುತ್ತೆ, ಬೇರೆ ಬೇರೆ ರೋಗಗಳು ಬರ್ತಾವೆ. ಅದಕ್ಕೆ ಯಾವ ರೋಗಿಗೆ ಏನು ನಮ್ಮಲ್ಲಿ 19ರೊಳಗೆ ಇದು ಬಂತಲ್ಲ, ಕರೋನಾಕ್ಕೆ ಬಂದಾಗ ಗೊತ್ತಲ್ಲ ನಿಮಗೆ. ಆ ಕರೋನಾಕ್ಕೆ ಯಾವುದೇ ಔಷಧ ಇಲ್ಲ. ಯಾವ ಡಾಕ್ಟ್ರ್ ಯಾವನಿಗೆ ಮನುಷ್ಯಗೆ ಯಾವ್ದು ಬರ್ತೈತೆ ಆ ಇಂಜೆಕ್ಷನ್ ಹೊಡ್ಯಾವ. ಈಗ ದಾಳಂಬಿ ಪರಿಸ್ಥಿತಿ ಹಂಗಾಗಿದೆ ಅಧ್ಯಕ್ಷರೇ. ಯಾವ ರೋಗಕ್ಕೆ ಯಾವ ಔಷಧಿ ಹಾಕಬೇಕು ಅನ್ನೋದು ಇನ್ನೂ ತನಕ ರಿಸರ್ಚ್ ಆಗ್ತಾ ಇಲ್ಲ. 50 ವರ್ಷ ಆಯ್ತು. ಅದನ್ನು ಹಾರ್ಟಿಕಲ್ಚರ್ ಮಿನಿಸ್ಟರು ಗಮನಕ್ಕೆ ತಗೋತಿರೋ, ಅಗ್ರಿಕಲ್ಚರ್ ಮಿನಿಸ್ಟರ್ ಗಮನಕ್ಕೆ ತಗೋತಿರೋ, ಯಾರು ತಗೋತೀರಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅದರ ಜೊತೆಗೆ ಎಲ್ಲ ಜನರದ್ದು ಒಂದು ಬೇಡಿಕೆ ಇವತ್ತಿನ ದಿವಸ ಏನು ತಾರತಮ್ಯ ಅಂತಕ್ಕಂಥದ್ದು ಬರ್ತಾ ಇದೆಯಲ್ಲ ಅಧ್ಯಕ್ಷರೇ, ಇವತ್ತು ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಒಂದು ಮಾಡಿಕೊಂಡು ಪ್ರತಿ ವರ್ಷ 5,000 ರೂಪಾಯಿ ಏನು ಕೊಡ್ತಾ ಇದ್ದೀರಿ. ಈ ಭಾಗದಲ್ಲಿ ಇರ್ತಕ್ಕಂಥ ಕಿತ್ತೂರು ಕರ್ನಾಟಕ ಎನ್ನುವ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಣ್ ಅವರು 5,000 ಕೋಟಿ 5,000 ಕೋಟಿ ಅದೇ ಅದು ಕರೆಕ್ಷನ್ ಮಾಡಿಕೊಟ್ಟು 5,000 ಕೋಟಿಯನ್ನು ಕೊಡ್ತಾರಲ್ಲ. ನೀವು ಕನಿಷ್ಠ ಈ ವರ್ಷಕ್ಕೆ ಘೋಷಣೆ ಮಾಡಿ, ಆರಂಭ ಆದರೂ ಮಾಡಿ. ಏನು 1,000 ಕೋಟಿ ಕೊಡ್ತಿರೋ, 2,000 ಕೋಟಿ ಕೊಡ್ತಿರೋ, ಎಷ್ಟಾದ್ರೆ ಕೊಟ್ಟು ಒಂದು ಅಭಿವೃದ್ಧಿ ಮಂಡಳಿ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಮಾಡಿಕೊಂಡು ಅದನ್ನು ಸ್ಥಾಪನೆ ಮಾಡಿಕೊಂಡು ಕನಿಷ್ಠ ಪಕ್ಷ 1,000, 2,000 ಈ ವರ್ಷಕ್ಕೆ ಕೊಡಿ. ಆಮೇಲೆ ವರ್ಷ ಅದನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ, ಈ ಭಾಗದಲ್ಲಿ ಈ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಳ ದೊಡ್ಡ ಪ್ರಮಾಣದಲ್ಲಿ ಜೈನ ಸಮುದಾಯ ಇಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಎಲ್ಲ ಅವರು ಗುಜರಾತಿಗಳು, ಮಾರ್ವಾಡಿಯರು ಆ ಕಡೆ ಇರ್ತಕ್ಕಂಥದ್ದು ಅದು ಬೇರೆ. ದಿಗಂಬರ ಮತ್ತು ಶೀತಂಬರ ಅಂತ ಎರಡು ಅದರಲ್ಲೇ ಸಬ್ ಕಾಸ್ಟ್ಗಳು ಬರ್ತವೆ. ಈ ಕಡೆಲ್ಲ ಇರ್ತಕ್ಕಂಥದ್ದು ದಿಗಂಬರ, ಆ ಕಡೆ ಇರ್ತಕ್ಕಂಥದ್ದು ಶೀತಂಬರ. ಹಿಂದಿನ ಅಧಿವೇಶನ ಸಂದರ್ಭದಲ್ಲಿಯೂ ಕೂಡ ಅವತ್ತು ಅಲ್ಪಸಂಖ್ಯಾತರ ಸಚಿವರಿಗೆ ಕೂಡ ಗಮನವನ್ನು ಸೆಳೆದಿದ್ದೀವಿ. ಈಗೂ ಮತ್ತೆ ಪುನಃ ಗಮನವನ್ನು ಸೆಳಿತೀವಿ. ಅದೇ ಫಂಡದಲ್ಲಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮಾಡಿ ಅವರಿಗೆ ಶಿಕ್ಷಣಕ್ಕೆ ಮತ್ತು ಯಾವುದ್ಯಾವುದಕ್ಕೆ ಅವ್ರಿಗೆ ಬಡವರು ಇರ್ತಾರೆ ಅವ್ರಿಗೆ ಉಪಯೋಗ ಆಗಲಿಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮಾಡಬೇಕು ಅಂತ ಹೇಳಿ ಅದು ಅವರಲ್ಲಿ. ಅದೇ ಸಚಿವರಿಗೆ ಇನ್ನೊಂದು ನಾನು ವಿನಂತಿ ಮಾಡ್ತೀನಿ, ನೀವು ಅಲ್ಪಸಂಖ್ಯಾತರು ಇದ್ದೀರಿ, ಯಾರು ನಮ್ಮ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥವ್ರು ಅಲ್ಪಸಂಖ್ಯಾತರು ಇದೆ, ಮುಸ್ಲಿಂ ಸಮಾಜ. ಅದರಲ್ಲಿ ಒಳಪಂಗಡಗಳಿದ್ದಾವೆ ಅಧ್ಯಕ್ಷರೇ. ಅಲ್ಲಿನೂ ಕೂಡ ಅಲ್ಲಿ ನದಾಫಾ ಪಿಂಜಾರ ಅಂತ ಹೇಳಿ ಕಿಶನ್ ಒಂದು ಕಮ್ಯುನಿಟಿ ಇದೆ, ನಿಮಗೂ ಗೊತ್ತಿದೆ, ಅದು ನಿಮಗೂ ಭಾಳ ಅದು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಸ್ಪೀಕರ್ ನಮ್ಮವ್ರು ಇದೆ. ಏನಾಗ್ತಾ ಇದೆ ಅಂದರೆ ಆ ಕಮ್ಯುನಿಟಿ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ನದಾಫಾ ಮತ್ತು ಪಿಂಜಾರ ಅಂತಕ್ಕಂಥ ಏನು ಸಮುದಾಯ ಇದೋ ಆ ಸಮುದಾಯ ಸರ್ಕಾರದ ಸವಲತ್ತುಗಳಿಂದೂ ವಂಚಿತ ಆಗಿದೆ, ಉದ್ಯೋಗದಲ್ಲಿನೂ ವಂಚಿತ ಆಗಿದೆ, ಅದರ ಜೊತೆಗೆ ರಾಜಕೀಯದಲ್ಲಿನೂ ಕೂಡ ಸಾಕಷ್ಟು ಅವರು ವಂಚಿತ ಆಗಿರ್ತಕ್ಕಂಥ ಒಂದು ಸಮುದಾಯ ಏನಿದೆಯಲ್ಲ, ಆ ಪಿಂಜಾರ್ ನದಾಫ್ ಅಂತಕ್ಕಂಥ ಏನು ಸಮುದಾಯ ಇದೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಒಳ ಮೀಸಲಾತಿಯಲ್ಲಿ ಅವರಿಗೊಂದು ಸ್ಥಾನಗಳನ್ನು ಕೊಡ್ತಕ್ಕಂಥ ಕೆಲಸಗಳಾಗಬೇಕು. ಅವ್ರಿಗೋಸ್ಕರನೇ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿಕೊಂಡು ಈಗಿರ್ತಕ್ಕಂಥದ್ರಲ್ಲೇ ನೀವು ಹಣ ತೆಗೆದಿಟ್ಕೊಂಡು ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ಮಂಡಳಿ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಕೂಡ ತಾವು ಮಾಡಬೇಕು ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳಿಕೊಂಡು ನಾನು ಶಿವಾನಂದ ಪಾಟೀಲ್ರಿಗೆ ಇನ್ನೊಂದು ಸಲ ಕೊನೆಯದಾಗಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ನಿಮ್ಮದು ಇಲಾಖೆ ನಿಮ್ಮದು ಇರಲಿಕ್ಕಿಲ್ಲ, ಬಟ್ ನೀವೊಬ್ಬರು ಸಕ್ಕರೆ ಸಚಿವರಾಗಿ ನೀವು ಹೆಚ್ಚು ಆಸಕ್ತಿ ವಹಿಸಬೇಕು. ಆ ರೈತರ ಪುಣ್ಯ ಕಟ್ಕೊಳ್ತಕ್ಕಂಥದ್ದು ತಾವು ಮಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮಗೆ ನಾನು ಒತ್ತಾಯ ಮಾಡ್ತೀನಿ. ಯಾಕಂತಂದರೆ ಪ್ರತಿ ಸಲ ಮಾತಾಡೋದ್ರಿಂದ ಪ್ರತಿ ಸಲ ಮಾತಾಡೋದ್ರಿಂದ ನಿಮಗೆ ಮನಸ್ಸಿಗೆ ಆಸೆ ಮಾಡಬಾರ್ದು ಅನ್ನೋದು ಅಂತಃಕರಣ ಇದ್ರೂ ಕೂಡ ಅನಿವಾರ್ಯತೆ ಆಗಿದೆ. ಯಾಕಂತಂದರೆ ಜನ ನಮ್ಮನ್ನು ಕೇಳ್ತಾರೆ, ಇಷ್ಟು ದಿವಸ
ಮಾತಾಡಿ ಈ ಸರಕ್ಕೆ ಏನೂ ಲಕ್ಷ್ಮಣ ಸವದಿ ಮಾತಾಡಲಿಲ್ಲ ಅಂತಂದ್ರೆ ಲಕ್ಷ್ಮಣ ಸವದಿ ಮನೆಗೆ ಬಹುತೇಕ ಸೂಟ್ಕೇಸ್ಗಳು ಹೋಗಿದ್ದಾವೆ ಏನೋ ಅಂತೇಳಿ ಆ ರೈತರು ನನಗೆ ಮಾತಾಡ್ಕೊಳಕತ್ತಾರೆ. ಅದು ಶಬ್ದ ಬರಬಾರ್ದು ಅಂತ ತಿಳ್ಕೊಂಡು ಈ ಮಾತನ್ನು ನಾನು ಹೇಳಬೇಕಾಗಿರ್ತಕ್ಕಂಥ. ಅದಕ್ಕೆ ದಯಮಾಡಿ ನನ್ನ ಜವಾಬ್ದಾರಿ ನಾನು ತಗೊಂಡೀನಿ, ಇನ್ನು ನಿಮ್ಮ ಜವಾಬ್ದಾರಿ ನೀವು ತಗೋಬೇಕಾಗ್ತದೆ. ದಯವಿಟ್ಟು ನೀವು ಬೇರೆ ಮಾತಾಡ್ಲಿಕ್ಕಿದೆ, ಒಂದು ಟೈಮ್ ಬಾಂಡ್ ಇಲ್ಲ ಅಲ್ಲ, ಆಯ್ತು. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಇದ್ದಾರೆ, ತೂಕ ಮತ್ತು ಅಳತೆ ಅವ್ರಿಗೆ ಬರುತ್ತೆ. ಅವರನ್ನು ತಗೊಂಡು ನೀವೇ ಮುತುವರ್ಜಿ ವಹಿಸಿ. ಎಷ್ಟು ಕಾರ್ಖಾನೆ ಇದಾವೆ? 48 ಕಾರ್ಖಾನೆ ಇದಾವೆ. ನೀವು ಅಲ್ಲಲ್ಲ, ಎಂಟೈರ್ ಸ್ಟೇಟ್ದಾಯ್ತು. ನಾನು ಉತ್ತರ ಕರ್ನಾಟಕದ ಹೇಳುವತ್ನಾಗ ನಾನು 48ರಿಂದ 50 ಆಗ್ತದೆ ಅಂತ ಹೇಳಿದೆ. ಇಲ್ಲ, ನಿಮಗೆ ಹೇಳೋದು ಮುಗಿಸ್ಬಿಡ್ತೀನಿ ನಾನೇನು ಒಂದೇ ಮಿನಿಟ್. ಅಧ್ಯಕ್ಷರೇ, ಅದು ಕಾರ್ಖಾನೆ ಒಳಗೆ ಹಾಕಿ ಅಂತೇಳಿ ರೈತರ ಜಿದ್ದಿದೆ. ಹೊರಗರೆ ಹಾಕಿ ಒಳಗರೆ ಹಾಕಿ ಇಲ್ಲ, ಒಳಗರೆ ಹಾಕಿ ಹೊರಗರೆ ಹಾಕಿ ಅಂತೇಳಿ ನಾವು ಆದರೂ ಕೂಡ 12 ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅದ್ರ ಲೊಕೇಶನ್ಸು ಫಿಕ್ಸ್ ಮಾಡಿದ್ವಿ. ನಾವು ರೈತ ಸಂಘಗಳಿಗೆ ಕೊಡಬೇಕು, FPOಗೆ ಕೊಡಬೇಕು ಅನ್ನೋದು ಒಂದು ವಿಚಾರ ಇದೆ. ಅದು ನನ್ನ ಡಿಪಾರ್ಟ್ಮೆಂಟಿಂದ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈದಿಂದಲ್ಲ, APMCಯಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡು 12 ನಾವು ಮಂಜೂರು ಮಾಡಿ ಇಟ್ಟಿದ್ದೀವಿ. ಅದನ್ನು ಎಲ್ಲಿ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಮುಂದೆ ನಾವು ಹಾಕೋದು ದೊಡ್ಡ ಆಗೋದಲ್ಲ ಅಧ್ಯಕ್ಷರೇ. ಈಗ ನಾವು 12 ಕೂಡ ಹಣನೂ ಮಂಜೂರು ಮಾಡಿದ್ದೀವಿ, ಟೆಂಡರು ಕರೆದಿದ್ದೀವಿ ನಾವು, ಅದರಲ್ಲೇನು ಎರಡು ಮಾತಿಲ್ಲ. ಈ ಕಾರ್ಖಾನೆ ಮಾಲೀಕರು ಒಳಗೆ ಹಾಕ್ಲಿಕ್ಕೆ ನಮ್ಗೆ ಅನುಮತಿ ಕೊಡ್ತಾ ಇಲ್ಲ, ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಅದನ್ನು ಮತ್ತು ಇನ್ನೊಂದು ಇದಕ್ಕಿಂತಲೂ ಪೂರ್ವದಲ್ಲಿ ಅವರಿಗೂ ಗೊತ್ತಿದೆ. ಈಗ ಮೊದಲು ಡಿಜಿಟಲೈಸ್ಡ್ ವೇ ಬ್ರಿಡ್ಜ್ ಇರಲಿಲ್ಲ, ನಿಮಗೆ ಗೊತ್ತಿದೆ. ಈಗ ಇಡೀ ರಾಜ್ಯದ ತುಂಬ ಎಲ್ಲ ಡಿಜಿಟಲೈಸ್ಡ್ ವೇ ಬ್ರಿಡ್ಜ್ ಮಾಡಿ, ಆದರೂ ಕೂಡ ಕಂಪ್ಲೇಂಟ್ ಇದೆ. ಆದರೆ ನಿಶ್ಚಿತವಾಗಿ ನಿಖರವಾಗಿ ಯಾವುದೇ ರೈತರು ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಸ್ವಲ್ಪ ನಮಗೆ ಸಮಸ್ಯೆ ಆಗಿದೆ. ಒಂದು, ಅಕಸ್ಮಾತ್ ಯಾವುದೇ ರೈತ ಕಂಪ್ಲೇಂಟ್ ಕೊಟ್ಟರೆ ಅದು ಸಾಬೀತಾದರೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ನಾವು ಘೋಷಣೆ ಮಾಡಿದ್ದೀವಿ, ಅದಕ್ಕೆ ದುಡ್ಡು ಕೂಡ ಇಟ್ಟಿದ್ದೀವಿ ನಾವು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಧೈರ್ಯ ಮಾಡಿ ರೈತರು ಕೊಡ್ತಕ್ಕಂಥ ಆಸಕ್ತಿ ತೋರಿಸ್ತಾ ಇಲ್ಲ. ಅದು ಖಂಡಿತ ಯಾರೇ ಕಾರ್ಖಾನೆಯವರು ಎಷ್ಟೇ ದೊಡ್ಡವರು ಇರಲಿ, ಅದು ಈ ಪಕ್ಷದವರೇ ಇರಲಿ ಆ ಪಕ್ಷದವರೇ ಇರಲಿ, ನಾವು ಯಾರಿಗೂ ಅದರಲ್ಲಿ ನಿಶ್ಚಿತವಾಗಿ ಕ್ರಮ ತೆಗೆದುಕೊಳ್ಳದೆ ಬಿಡೋದಿಲ್ಲ. ಅದನ್ನು ಖಂಡಿತ ಈ ಸಂದೇಶ ನಾವು ಹೊರಗೂ ಕೊಟ್ಟಿದ್ದೀವಿ, ಮುಂದೂ ಕೊಡ್ತೀವಿ. ನಾಳೆ ನಾನು ಉತ್ತರ ಕೊಡಾಗ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಧ್ಯಕ್ಷರೇ, ಮಂತ್ರಿ ಒಂದು ನಿಮಿಷ ಹೇಳಿ ಸರ್, ಒಂದು ನಿಮಿಷ. ಅಶೋಕ್ ಅವ್ರು ಏನು ಹೇಳ್ತಾರೆ? ಸೌದಿಯವರ ಭಾಷಣ ಕೇಳಿದ್ದೀನಿ. ಕಳೆದ ಬಾರಿ ಸಹ ಅವರು ಈ ವಿಷಯವನ್ನು ಪ್ರಸ್ತಾವ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಕಳೆದ ಬಾರಿಯೂ ಸಹ ಲಕ್ಷ್ಮಣ ಸವದಿಯವರು ಈ ತೂಕದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆ ಬಗ್ಗೆ ಗಮನ ಸೆಳೆದಿದ್ದಾರೆ. ನಾನು ಮೊನ್ನೆನೂ ನಾನು ಭಾಷಣ ಮಾಡೋವಾಗೂ ಹೇಳಿದೆ, ಮೊನ್ನೆನೂ ರೈತರೆಲ್ಲ ನನ್ನ ಹತ್ರ ಬಂದಾಗ ಇದು ತೂಕದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಆ ತೂಕದಿಂದನೇ ಈಗ ತಾವು ಟೆಂಡರ್ ಕರೆದಿರೋ 16ಕ್ಕೆ ಮಾತ್ರ ಉಳಿದವು. ಯಾವಾಗ ಉಳಿದಿದ್ದು ಯಾವಾಗ? ಒಟ್ಟಾಗ ನೀವು ಕರೆದಾಗ ನೀವೇ ಹೇಳಿದ್ರಿ 80 ಏನೋ ಇದೆ ಅಂತ. 81. ಈಗ ಹೊಸ್ದಾಗಿ ಇನ್ನೊಂದು 30 ಏನೋ ಅರ್ಜಿ ಕೊಟ್ಟಿದ್ದಾರೆ, ಹೊಸ್ದಾಗಿ ಇನ್ನೊಂದು 30 ಅರ್ಜಿ, ಅದು ಬೇರೆ ಪ್ರಶ್ನೆ. ಈಗ 80ಕ್ಕೂ ಒಟ್ಟಿಗೆ ಕರಿಬೇಕು. ಅದೇನು 16 ಯಾವುದು? ವಿರೋಧಿಗಳು ಅವರು 16 ಅಲ್ಲ. ನೀವು ಕರಿಬೇಕಾದ್ರೆ 80ಕ್ಕೆ ಒಟ್ಟಿಗೆ ಕರಿಬೇಕು. ಕಳೆದ ಬಾರಿನೂ ಅದು ಪ್ರಶ್ನೆ ಎತ್ತಿದ್ರು, ಈ ಬಾರಿನೂ ಎತ್ತಿದ್ದಾರೆ, ಮುಂದಿನ ಬಾರಿನೂ ತೆಗಿತಾರೆ ಅಂತ ನನಗನ್ಸ್ತೈತೆ. ಅದಕ್ಕೆ ನೀವು ನಿಖರವಾಗಿ 80ಕ್ಕೂ ಯಾವಾಗ ಕರಿತೀರಾ, ಇದನ್ನ ಯಾವಾಗ ಅಳವಡಿಸ್ತೀರಾ? ಅಲ್ಲ ಅಶೋಕರ, ಅದರಲ್ಲಿ 32 ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅವು ಲೀಸ್ ಮೇಲೆ ಕೊಟ್ಟಿದ್ದವು, ಕೆಲವು ಆಲ್ಮೋಸ್ಟು ಡಿಫಂಕ್ಟ್ ಆಗಿದ್ದು ಅದಾವು, ಇನ್ನೂ ಕೆಲವು ಲೀಸ್ ಕೊಡ್ತಕ್ಕಂಥವು ಇದ್ದಾವೆ. 32 ಸಹಕಾರಿ ರಂಗದಲ್ಲಿ ಇರ್ತಕ್ಕಂಥವು. ಇನ್ನು ಪ್ರೈವೇಟ್ ಏನು ಉಳಿದಿದ್ದಾರಲ್ಲ, ಅವ್ರ ಕಾರ್ಖಾನೆ ಮುಂದೆ ನಾವು ಹಾಕಬೇಕು. ಅವ್ರ ಅನುಮತಿ ಕೊಡದೇ ಇದ್ದರೆ ನಮಗೆ ಹಾಕಕ್ಕೆ ಬರೋದಿಲ್ಲ. ಅಲ್ಲಿಂದ ಇನ್ನೊಂದು ಇಲ್ಲ, ಒಂದು ನಿಮಿಷ ರೀ, ಸರ್ಕಾರದಲ್ಲ ರೀ, ನನ್ನ ಇಲಾಖೆಯಿಂದ ನಾನು ಎನ್ಫೋರ್ಸ್ ಮಾಡೋಕ್ಕೆ ಆಗ್ಲಿಕ್ಕೆ ಬರ್ತಾ ಇಲ್ಲ. ನಾನು ಅದಕ್ಕೆ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಮಿನಿಸ್ಟ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸೌದಿಯವ್ರಿಗೆ ಇನ್ನೂ ಈಗ ಹೇಳಿನಿ ಒಂದು ತಾಸದಿಂದ. ಅದನ್ನ ಎನ್ಫೋರ್ಸ್ ಮಾಡ್ತಕ್ಕಂಥದ್ದು ಖಂಡಿತ 12 ನಾವು ಹಾಕ್ತೀವಿ. ಒಂದು ನಿಮಿಷ ಅಲ್ಲ, ನಾನು ಹೇಳೋದು ನೀವು ಹಾಕಕ್ಕಾಗಲ್ಲ ಅಂತ ಹೇಳ್ಬಾರ್ದು. ತೂಕ ಇದೆಯಲ್ಲ, ತೂಕದಲ್ಲಿ ಮೋಸ ಮಾಡೋ ಅಂಥದ್ದು ಸರ್ಕಾರದ ವಿಚಾರ ಯಾವುದೇ ಇರಲಿ. ಅವ್ರು ಪ್ರೈವೇಟ್ ಅವರು ಮಾಡಿದ್ರು ಮೋಸನೇ. ಯಾವುದೋ ಅಂಗಡಿಯಲ್ಲಿ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಸರ್ಕಾರಕ್ಕೆ ಅಧಿಕಾರ ಇಲ್ವಾ? ಸರ್ಕಾರ ಪೂರ್ತಿ ಜಪ್ತಿ ಮಾಡ್ಬೋದು, ಸೀಸ್ ಮಾಡ್ಬೋದು, ಹಂಗೆ ಹೇಳಕ್ಕಾಗಲ್ಲ. ಇಟ್ಸ್ ಎ ಗೌರ್ಮೆಂಟ್. ಈಗ ಗೌರ್ಮೆಂಟ್ನೇ ಏನು ಮಾಡಿದೆ ಗೊತ್ತಾ ನಿಮ್ಗೆ ಹೇಳ, ಲಾಸ್ಟ್ ಟೈಮು ಇನ್ವೇರಿಯಬಲಿ ಇವರೇ ಹೇಳಿದ ಮೇಲೆ ನಾನೇ ಮಾನಿಟರ್ ಮಾಡಿ ಆ ಇಲಾಖೆ ನನಗೆ ಬರದೇ ಇದ್ದರೂ ಕೂಡ ನಾನು
ಅವ್ರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಸ್ಟ್ಯಾಂಪಿಂಗ್ ಮಾಡಿಸಿದ್ದೀನಿ, ಇನ್ಸ್ಪೆಕ್ಷನ್ ಮಾಡಿಸಿದ್ದೀನಿ. ಬಟ್ ನನ್ನ ಲಿಮಿಟೇಷನ್ನು ನಾನು ಅವ್ರದ್ದು ಇಲಾಖೆಯಲ್ಲಿ ಭಾಳ ಕೈ ಹಾಕಬಾರ್ದು ಅಂತೇಳಿ ಈ ಸರ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಇನ್ಮೇಲೆ ಇದರಲ್ಲಿ ನಾನು ಕೈ ಹಾಕೋದಿಲ್ಲ, ನೀವೇ ನಿರ್ವಹಣೆ ಮಾಡ್ಬೇಕಂತೇಳಿ. ಅದಕ್ಕೆ ನಾಳೆ ನಾನು ಉತ್ತರ ಕೊಡ್ತೀನಿ ನಿಮಗೆ. ಅದನ್ನು ಖಂಡಿತ ನಮ್ಮ ಆಸೆ ಏನಿದೆ, ರೈತನು ಆತ್ಮಸ್ಥೈರ್ಯದಿಂದ ಮುಂದೆ ಬರಬೇಕು. ಯಾಕಂತಂದರೆ ಇಷ್ಟು ನಾವು ಮೊದಲು 2 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ವಿ, ಮುಂದೆ 5 ಲಕ್ಷ ಘೋಷಣೆ ಮಾಡಿದ್ವಿ, ಮತ್ತು ಅವ್ರ ಕಬ್ಬು ನಾವೇ ನುರಿಸ್ತಕ್ಕಂಥ ಜವಾಬ್ದಾರಿ ತಗೋತೀವಿ ಅಂತ ಹೇಳಿದ್ವಿ. ನೀವು ಕಂಪ್ಲೇಂಟ್ ಕೊಟ್ಟು ಪ್ರೂವ್ ಆದರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನಾವು ಬುಕ್ ಮಾಡಿ ಅವ್ರ ಕಾರ್ಖಾನೆಯನ್ನು ನಾವು ನಿಲ್ಲಿಸ್ತಕ್ಕಂಥ ಹಂತಕ್ಕೂ ಹೋಗ್ತೀವಿ ಅಂತಕ್ಕಂಥ ಮಾತು ನಾವು ಕೊಟ್ಟಿದ್ದೀವಿ. ಸೌದಿ ಅವರೇ ಒಂದು ನಿಮಿಷ ಅಧ್ಯಕ್ಷರೇ, ಸರ್ಕಾರ ಅಸಹಾಯಕತೆ ವ್ಯಕ್ತಪಡಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಈ ವಿಚಾರದಲ್ಲಿ. ಒಂದ್ ನಿಮಿಷ ನಾವು ಹೇಳ್ಬಿಡ್ತೀವಿ ಮಂತ್ರಿಗಳಿಗೆ, ದಯಮಾಡಿ. ಯಾಕಂದ್ರೆ ನೀವು 5 ಲಕ್ಷ ಕಂಪ್ಲೇಂಟ್ ಕೊಡಿ, 5 ಲಕ್ಷ ಘೋಷಣೆ ಮಾಡ್ತೀವಿ ಅಂತ ಹೇಳಿದಿರಲ್ಲ ನೀವು. ಅವರು ನಿಮ್ಗೆ ಕೇರ್ ಮಾಡಲ್ಲ, ಜಾಗ ಕೊಡಲ್ಲ ಅಂತಂದ್ರೆ ಪಾಪ ರೈತರನ್ನ ಹೆಂಗ್ ಕೇರ್ ಮಾಡ್ತಾರ ಅವರು? ರೈತರನ್ನ ಬಿಡ್ತಾರ ಅವರು? ಆಯ್ತು, ದಯಮಾಡಿ ನೀವು ಅಸಹಾಯಕತೆ ವ್ಯಕ್ತಪಡಿಸ್ತಾರೆ, ಆಗಲ್ಲ ಬೀಗ ಹಾಕಿ. ಓಕೆ, ಸಿದ್ದು ಸರ್ ಫಿನಿಶ್. ಸೌದಿ ಅವರೇ ಒಂದು ನಿಮಿಷ ಇಲ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಕಬ್ಬಿನ ರೈತರ ದೊಡ್ಡ ಸಮಸ್ಯೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಣ್ಣೆಯಲ್ಲಿಯೇ ಕೂದಲು ತೆಗೆದಂಗೆ ಸಮಸ್ಯೆ ಬಗೆಹರಿಸಿದರು. ಇದರಿಂದ ಒಂದು ರೇಟ್ ಹೆಚ್ಚು ಕೊಟ್ಟಿವಿ ಅನ್ನುವಂಥ ಸಮಾಧಾನ ಆದರೂ ಸಹಿತ 2 ರೀತಿಯಿಂದ ಮೋಸ ಆಗ್ತಾ ಇದೆ ಇವತ್ತು ರೈತರಿಗೆ. ಒಂದು, ತೂಕದಲ್ಲಿ ಈಗಾಗಲೇ ನಾವು 3 ಸರಿ ಮಾತಾಡಿದ್ವಿ, ಈಗ 4ನೇ ಸಾರಿ ನಾನು ಇಂಟರ್ಫಿಯರ್ ಆಗ್ತಾ ಇದ್ದೀನಿ. ತೂಕದಲ್ಲಿ ದೊಡ್ಡ ಪ್ರಮಾಣದ ಮೋಸ ಆಗ್ತಾ ಇದೆ. ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮುಂದೆ ಅವಾಗ ಹೇಳಿದ್ ನಾನು, ನೀವು ಮನುಷ್ಯ ಇಲ್ಲ ಅಂತ ತೂಕದ ಮಷೀನ್ ಹಾಕಿದ್ರೆ ಅಂದ್ರೆ ನಿಮ್ಮದು ಮುಖ್ಯಮಂತ್ರಿ ಇಬ್ಬರದು ಫೋಟೋ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತ ತಿಳ್ಕೊಂಡು ರೈತರು ಅಷ್ಟೇ ಮಾಡ್ತಾರೆ ಅಂತ ಮಾತನ್ನು ಹೇಳಿದ್ರಿ. ಅದು ಇನ್ನೂವರೆಗೆ ಆಗಿಲ್ಲ. ಎರಡನೇದ್ದು, ಇವತ್ತು ಲಗಾಣಿ ಏನೋ ರೈತರು 200-300 ರೂಪಾಯಿ ಹೆಚ್ಚು ತೊಗೊಂಡಿವ್ ಅನ್ನುವಂಥದ್ದು ಸಮಾಧಾನ ಬಿಟ್ರೆ, ಲಗಾಣಿ ಇವತ್ತು ಒಂದು ಟನ್ನಿಗೆ ಅಧ್ಯಕ್ಷರೇ 1 ಟನ್ನಿಗೆ 300ರಿಂದ 400 ರೂಪಾಯಿಗಳನ್ನು ಪ್ರತಿಯೊಂದು ರೈತರು ಇವತ್ತು ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಕಡಿಮೆ ಮಾಡ್ಬೇಕಂದ್ರೆ ಕನಿಷ್ಠ 60-ರಿಂದ 70% ಮಷಿನ್ ಮುಖಾಂತರ ಕಬ್ಬು ಇವತ್ತು ಕಾರ್ಖಾನೆಯವರಿಗೆ ಒತ್ತಾಯ ಮಾಡಬೇಕು. ಅದನ್ನ ಏನಾದರೂ ಇದ್ರೆ ರೈತ ಸಾಲ ಕೊಡಿಸ್ಬೇಕು ಕಾರ್ಖಾನೆಗಳಿಗೆ, ಮಷಿನ್ ಮುಖಾಂತರ ಕಬ್ಬು ಕಟಿಂಗ್ ಆಗ್ಬೇಕನ್ನುವಂಥ ಒತ್ತಾಯ ನಾನು ಮಾಡ್ತೀನಿ. ಸೌದಿ ಅವರೇ. ಮಾನ್ಯ ಅಧ್ಯಕ್ಷರೇ, ನಾನು ಸಕ್ಕರೆ ಸಚಿವರಿಗೆ ಏನು ವಿನಂತಿ ಮಾಡ್ಕೋತೀನಿ ಅಂದರೆ, ಇಲ್ಲೇ ಪವರ್ ಮಿನಿಸ್ಟರ್ ಇದ್ದಾರೆ, ನೀವು ಪವರ್ ಮಿನಿಸ್ಟ್ರು ವೇಟ್ ಆ್ಯಂಡ್ ಮೆಜರ್ಮೆಂಟ್ದವ್ರು 3 ಜನ ಕೂತ್ಕೊಂಡು ಒಂದು ಸಭೆ ಮಾಡಿ, ಯಾವ ಕಾರ್ಖಾನೆಯವರು ನಮಗೆ ಈ ವೇಟ್ ಆ್ಯಂಡ್ ಮೆಜರ್ಮೆಂಟ್ದವ್ರಿಗೆ ಸ್ಥಳ ಕೊಡೋದಿಲ್ಲ ಅಂತ ನಿರಾಕರಣೆ ಮಾಡ್ತಾರಲ್ಲ ಅಂಥವ್ರು ವಿದ್ಯುತ್ ನಿಲ್ಲಿಸ್ರಿ. ತಮಗೆ ಗೊತ್ತಿದೆ, ಬೆಂಗಳೂರಲ್ಲಿ ಒಬ್ಬ ಮಹಲ್ದವನು ಒಬ್ಬ ರೈತನಿಗೆ ಬಹಿಷ್ಕಾರ ಹಾಕಿದ್ದಕ್ಕೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ, ನಾವು ಅದನ್ನು ತನಿಖೆ ಮಾಡ್ತೀವಿ ಅಂತಂದಂಥ ಸಂದರ್ಭದಲ್ಲಿ ಅವತ್ತು ನಾವೇನು ನಿರ್ಣಯ ಮಾಡಿದ್ದೀವಿ, ಅವನಿಗಿರ್ತಕ್ಕಂಥ ಪವರ್ ಸಪ್ಲೈ ಕಟ್ ಮಾಡಿರಿ, ನಾನೇ 7 ದಿವಸ ಬಂದ್ ಮಾಡಿದ್ರೆ ತಾನೇ ನಿಮ್ಮ ಮನೆಗೆ ಬರ್ತಾನಂತ ಹೇಳಿದ್ವಿ. ಬಂದ್ ಮಾಡಿದ 2ನೇ ದಿವಸಕ್ಕೆ ಅವ್ರು ರೈತರನ್ನ ಕ್ಷಮಾ ಕೇಳಿದವ, ಕ್ಷಮಾ ಕೇಳಿ ಆ ರೈತರನ್ನ ಮತ್ತೆ ಕರೆದು ಸನ್ಮಾನ ಮಾಡುವಂಥ ಕೆಲಸ ಮಾಡಿ. ನೀವು ಪವರ್ ಮಿನಿಸ್ಟ್ರು, ನೀವು ವೇಟ್ ಆ್ಯಂಡ್ ಮೆಜರ್ಮೆಂಟ್ದವರು 3 ಜನ ಕೂತ್ಕೊಂಡು ಒಂದು ಸಭೆ ಮಾಡಿಕೊಂಡು ನಿಮ್ಮ ವೇಮೇಜ್ ಕುಡಿಸ್ಲಿಕ್ಕೆ ಅವ್ರು ಯಾರು ಒಪ್ಪೋದಲ್ಲ, ಯಾರು ಕೊಡೋಕೆ ಮುಂದೆ ಬರೋದಿಲ್ಲ, ವಿದ್ಯುತ್ ಬಂದ್ ಮಾಡಿ. ತಲೀಲಿ ಬಂದು ಕಿಶನ್ ನಿಮ್ಮ ಪಾದ ಪೂಜೆ ಮಾಡಿ ಕಿಶನ್ ನಿಮಗೆ ಸ್ಥಳ ಕೊಟ್ಟು ಹೋಗ್ತಾರೆ. ಅವ್ರು ಏನು ಹುಡುಗಾಟಿಗೆ ಮಾಡ್ತಾರೆ? ಇನ್ನೇನು ಅವರು ಏನು ಅಮೇರಿಕಾದಲ್ಲಿ ಮಾಡಿದ್ದಾರೆ ಕಾರ್ಖಾನೆ, ನಮ್ಮ ನೆಲದಲ್ಲಿ ಮಾಡಿರ್ತಕ್ಕಂಥವ್ರು. ವೇಟ್ ಆ್ಯಂಡ್ ಮೆಜರ್ಮೆಂಟ್ದವ್ರಿಗೆ ಸ್ಥಳ ಕೊಡೋದಿಲ್ಲ ಅಂದರೆ ಆ ಸ್ಥಳ ಯಾರ್ದು? ಸರ್ಕಾರದದು. ಸರ್ಕಾರ ಸ್ಥಳದಲ್ಲಿ ಅವ್ರು ಕಟ್ಟಿರ್ತಕ್ಕಂಥದ್ದು, ನೀವೇ ಪರ್ಮಿಷನ್ ಕೊಟ್ಟಿರೋದು, ನೀವೇ ಏನೇ ಮಾಡಿದ್ದು, ನೀವೇ KGP ಮಾಡಿ ಕೊಟ್ಟಿರೋದು. ಇದನ್ನು ನೀವು 3 ಜನ ಮಂತ್ರಿಗಳು ಕೂಡ್ಕೊಂಡು ಇವರಿಗೆ ಲಗಾಮ್ ಹಾಕಿದರೆ ಬಹುತೇಕ ರೈತರ ಒಂದು ಪುಣ್ಯದ ಕೆಲಸ ಮಾಡಿದಂಗೆ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಹರಸಾಯಿಸಕ್ಕೆ ಮಾಡಿ ಅವ್ರೆಲ್ಲರಿಗೂ ಒತ್ತಡ ಹಾಕಿ ಒಂದು 200-300 ರೂಪಾಯಿ ಹೆಚ್ಚು ಕೊಟ್ರು. ಬಟ್ ಇವತ್ತು ಪರಿಸ್ಥಿತಿ ಏನಾಗೈತೆ ಅಂದರೆ, ಆ 300 ರೂಪಾಯಿ ಹೆಚ್ಚು ಈ ಕಡೆ ಕೊಡ್ತಾ ಇದ್ದಾರೆ, ಇಲ್ಲಿ 2 ಟನ್ ಬದಲಿಗೆ 2.5 ಟನ್ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. 2ರಿಂದ 2.5 ಟನ್ನಿಗೆ ಹೋಗಿದ್ದಾರೆ ಈಗ ರೇಟು. ಅಂದ್ರೆ ಅವ್ರದ್ದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಆ ರೈತರಿಗೆ ಮತ್ತು ಅದೇ ಸ್ಥಿತಿಗತಿ. ಮುಖ್ಯಮಂತ್ರಿಗಳು ಆಸಕ್ತಿ ವಹಿಸಿ ಎಷ್ಟು ಹಣ ಕೊಡ್ಬೇಕಾಯ್ತು? 350 ಕೋಟಿ ರೂಪಾಯಿ ಕೊಡ್ಬೇಕಾಗೋ ಪ್ರಸಂಗ ಬಂತು. ಮತ್ತು ಅಧ್ಯಕ್ಷರೇ, ಇನ್ನೊಂದು ನಾ ಯಾಕಿದ್ರು ಒತ್ತು ಹೇಳ್ತಾರೆ ಅಂತಂದ್ರೆ, ಈ ಖಾಸಗಿ ಕಾರ್ಖಾನೆಯವ್ರ ಜೊತೆಗೆ ನಾವು ಕೋಆಪರೇಟಿವ್ದವರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಇಲ್ಲಿ ಲಾಸ್ ಆದ್ರೆ ಅವ್ರು ಏನು ಮಾಡ್ತಾರೋ, ಕಾಟ ಹೊಡಿತಾರೋ, ಮೋಸ ಮಾಡ್ತಾರೋ, ಹಣ ಗಳಿಸ್ತಾರೆ. ಇಲ್ಲಿ ನಾವು ಮಾಡೋಕ್ಕಾಗಲ್ಲ ಕೋಆಪರೇಟಿವ್ದವ್ರು.
ಅದಕ್ಕೆ ನಾನು ವಿರೋಧ ಪಕ್ಷದ ಎಲ್ಲ ನಾನು ಮುಖಂಡರಿಗೆ ಇಟ್ಟು ಹೇಳ್ತೀನಿ, ಮುಖ್ಯಮಂತ್ರಿಗಳು ಯಾವಾಗ ಕರೀತಾರೆ ಅವಾಗ ನೀವು ದಿಲ್ಲಿಗೆ ಬಂದು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು MSP ಇದೆ ಬೇಗನೆ ಮಾಡಿಕೊಡ್ಬೇಕು. ಬೇಗನೆ ಮಾಡಲಿಲ್ಲ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ವರ್ಷ ಸಂಪೂರ್ಣವಾಗಿ ನಿಲ್ತವೆ, ಬಂದಾಗ್ತವೆ. ನಾ ಇವತ್ತು ಹೇಳ್ತೀನಿ, ನೀವು ಮಾಡಿಸಿ ಕೊಟ್ಟರೆ ಕರ್ನಾಟಕದಲ್ಲಿರ್ತಕ್ಕಂಥ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ನಾವು ನಡೆಸ್ತೀವಿ. ಇಲ್ಲಂದರೆ ನೀವು ಮಾಡಿ ಕೇಂದ್ರ ಸರ್ಕಾರದಿಂದ MSP ಮಾಡಿಸ್ಕೊಡದೇ ಇದ್ದರೆ ನಮ್ಮ ಎಲ್ಲ ಕಾರ್ಖಾನೆಗಳು ನೀವು ಕೇಂದ್ರ ಸರ್ಕಾರ ವಶಪಡಿಸ್ಕೊಡ್ರಿ, ನೀವೇ ನಡೆಸ್ರಿ. ಬರೇ 1 ಟನ್ನಿಗೆ 100 ರೂಪಾಯಿ ಕೊಡ್ರಿ ನಮಗೆ ಲಾಭ. ಓಕೆ, 1 ಟನ್ನಿಗೆ ಬರೇ 100 ರೂಪಾಯಿ ಲಾಭ ಕೊಡ್ರಿ, ನಮಗೆ ಜಾಸ್ತಿ ಕೊಡೋದು ಬೇಡ. ಎಲ್ಲ ನಿರ್ವಹಣೆ ನೀವು ಮಾಡ್ರಿ, ಕಬ್ಬು ತಗೊಂಡೋಗ್ರಿ, ಮಾಡ್ರಿ, ಸಕ್ರಿ ಮಾರ್ಕೋರಿ. ನೀವು ಕೇಂದ್ರ ಸರ್ಕಾರ ಓದ್ಬೇಕಾದ್ರೆ ರೇಷನ್ ಅಂಗಡಿಗಳು ಫ್ರೀ ಆಗಿ ಕೊಡ್ರಿ, ನಮಗೆ ತಯಾರಿದೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸೇರಿಕೊಂಡು MSP ರೇಟ್ ಮಾಡಿಸ್ಕೊಡದೆ ಹೋದರೆ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಸಂಪೂರ್ಣವಾಗಿ ಮುಂದಿನ ವರ್ಷಕ್ಕೆ ಮುಚ್ಚಿ ಹೋಗ್ತಾವೆ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ನಾನು ವಿರೋಧ ಪಕ್ಷದ ಎಲ್ಲ ಸ್ನೇಹಿತರಿಗೂ ಹೇಳಲಿಕ್ಕೆ ಬಯಸಿ, ಇದಕ್ಕೆ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಅವರು ಈಗಾಗಲೇ ಸರ್ಕಾರದ ಜೊತೆಗೆ ನೀವು ಬರಬೇಕಾಗಿದೆ. ನಮಗೆ ಏನಾಗಿದೆ ಅಂದರೆ ಕೇಂದ್ರಕ್ಕೆ ಹೋದಾಗ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗಿದೆ, ಅವರು ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗಿದೆ. ಅದಕ್ಕೆ ನಮ್ಮನ್ನು ಮಲ್ಮಕ್ಕಳದಂಗೆ ನೋಡ್ತಾರೆ. ಅದಕ್ಕೆ ನೀವು ಸ್ವಂತ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಿಮ್ಮನ್ನು ಗದ್ದಾ ತುಟಿ ಹಿಡಿದು ಪ್ರೀತಿ ಮಾಡಿ ನಿಮಗೊಟ್ಟು ಏನಾದ್ರು ಕೊಟ್ಟು ಕಳಿಸ್ತಾರೆ ಅನ್ನೋದು ಆಶಯ ಸಲಹೆಗಳಾಗತ್ತಿರೋ. ಓಕೆ, ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ಅಧ್ಯಕ್ಷರೇ, ಒಂದು ವಿಷಯಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊನೆಯದಾಗಿ ಅಧ್ಯಕ್ಷರ ಕೊನೆಯದಾಗಿ ಇವತ್ತು ಈ ನೀರಾವರಿ ಇಲಾಖೆಯಿಂದ ಸಾಕಷ್ಟು ಹೊಸ ಯೋಜನೆಗಳು ಮಾಡಿ ಮತ್ತು ನಮ್ಮದು ಇರಿಗೇಷನ್ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅದ್ರ ಬೆನ್ನ ಹಿಂದೆನೆ ಇವತ್ತಿನ ದಿವಸ ಸೌಳು ಜವಳು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಆ ಸೌಳು ಜವಳು ಬೆಳಿಬಾರ್ದಾದ್ರೆ ರೈತರದ್ದು ಇಂತಿಷ್ಟು ಪರ್ಸೆಂಟು, ಸರ್ಕಾರದ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಏನು ಹಣ ಅಲೋಕೇಶನ್ ಆಗಿದೆ ಅದಕ್ಕೆ ಬೇರೆ ಬೇರೆ ಕೊಡೋದಕ್ಕಿಂತಲೂ ಒಂದು ಸ್ವಲ್ಪ ಹಣ ನಿಮ್ಮದು 40-60 ಅಥವಾ 50-50 ಮಾಡಿಕೊಂಡು ಈ ಸೌಳು ಜವಳು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆ ಯೋಜನೆ ರೂಪಿಸ್ತಕ್ಕಂಥ ಒಂದು ಕಾರ್ಯ ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡು, ಕೊನೆಯದಾಗಿ ನಾನು ಅಂತರ್ಜಲ ಒಂದು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಸಲಹೆ ಸಣ್ಣ ನೀರಾವರಿ ಇಲಾಖೆಯವರಿಗೆ ಕೊಟ್ಟಿದೆ. ಇವತ್ತು ಅಲ್ಲಲ್ಲೇ ಚಿಕ್ಕ ಡ್ಯಾಮ್ಗಳನ್ನು ಕಟ್ಕೊಂಡು ಅದು 10 ಕೋಟಿ ಖರ್ಚು ಮಾಡ್ಕೊಂಡು ಮಾಡೋಕ್ಕಿಂತಲೂ ಅತ್ಯಂತ ಕಡಿಮೆ ದರದಲ್ಲಿ ರೀಇಂಜೆಕ್ಟ್ ಮಾಡಿಕೊಂಡು ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಒಂದು ಹೊಸ ಆಯಾಮವನ್ನು ಮಾಡಬೇಕು ಅಂತೇಳಿ ಒಂದು ಕೊಟ್ಟಿದ್ದೀನಿ. ಅದನ್ನು ನಾನು ಪ್ರತ್ಯೇಕವಾಗಿ ಸಚಿವರಿಗೆ ಭೇಟಿಯಾಗಿ ವಿನಂತಿಯನ್ನು ಮಾಡ್ಕೋತೀನಿ. ಅದರ ಜೊತೆಗೆ ಅಧ್ಯಕ್ಷರೇ, ಕೊನೆಯದಾಗಿ ಮುಖ್ಯಮಂತ್ರಿಗಳು ಇಲ್ಲೇ ಬಂದಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಸಂದರ್ಭದಲ್ಲಿ ಜಿಲ್ಲಾ ವಿಭಜನೆ ಆಗಬೇಕು ಅಂತಕ್ಕಂಥ ಚರ್ಚೆ ಆಗ್ತಾ ಇದೆ. ಜಿಲ್ಲಾ ವಿಭಜನೆ ಆಗಬೇಕಾದಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಒಂದು, ಆಮೇಲೆ ಗೋಕಾಕ್ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಒಂದು, ಅದರ ಜೊತೆಗೆ ಬೈಲಹೊಂಗಲ್ ಆಗಬೇಕು ಅಂತಕ್ಕಂಥದ್ದು ಒಂದು. ಇದನ್ನೆಲ್ಲ ನೋಡಿ ಇದನ್ನು ಯಾವುದೂ ಆಗೋದಿಲ್ಲ. ಇನ್ನು ಕೊನೆಯದಾಗಿ ಅದು ಅಖಂಡ ಜಿಲ್ಲೆ ಇರಲಿ, ಇಲ್ಲಿ MESದ ಪ್ರಾಬಲ್ಯ ಹೆಚ್ಚಾಗಬಾರ್ದು. ಇದು ಅಖಂಡ ಜಿಲ್ಲೆಯನ್ನು ಮುಂದುವರಿಸ್ಕೋಬೇಕು. ಆ ಅಖಂಡ ಜಿಲ್ಲೆ ಮುಂದುವರಿಸಿದಾಗ ಇದು 2ನೇ ರಾಜಧಾನಿ ಅಂತ ಹೇಳಿ ನಾವೇನು ನಾಮಕರಣ ಮಾಡಿದ್ದೀವಿ, ಇದಕ್ಕೆ ಮೆರುಗು ಬರಬೇಕಾದ್ರೆ ಈ ಜಿಲ್ಲೆಯನ್ನು ಅಖಂಡ ಜಿಲ್ಲೆ ಇಟ್ಕೊಂಡು ನಮ್ದೇನು 200 ಕಿಲೋಮೀಟರ್ ಆಚೆ ಕಡೆ ಇದಾವೆ, ಅದು ರಾಯಬಾಗ್, ಚಿಕ್ಕೋಡಿ, ರಾಯಬಾಗ ಮತ್ತು ನಮ್ಮ ಅತನಿ, ಕಾಗವಾಡ ಮತ್ತು ಕೂಡ್ಚಿ ಮತ್ತು ಅದರ ಪಕ್ಕಕ್ಕಿರ್ತಕ್ಕಂಥ ಒಂದು ತೇರದಾಳದ ತಾಲೂಕನ್ನು ತಗೊಂಡು ಒಂದು ಪ್ರತ್ಯೇಕ ಜಿಲ್ಲೆ ಅದನ್ನು ಮಾಡಿ ಆ ಕಡೆ ಒಂದು ಸಪ್ರೇಟ್ ಮಾಡಿಬಿಟ್ರೆ ಇದು ಅಖಂಡ ಜಿಲ್ಲೆ ಉಳಿತದೆ. ಇದೊಂದು ಮೆರಗು ಮತ್ತೆ ಮುಂದುವರಿತದೆ. ಈ ಕೆಲಸ ಆಗಲಿ ಅಂತೇಳಿ ಆ ಭಾಗದ ಜನರ ಹುಷಾರನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ನಾನು ತರಲಿಕ್ಕೆ ಬಯಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.